ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 27ನೇ ಸರ್ಗ ಮುಕ್ತಾಯ ಆಗಿತ್ತು. ಸೀತೆ ನಾನಾ ರೀತಿಯಾಗಿ ದುಃಖಪಟ್ಟಾಗ ಅವಳಿಗೆ ನಾನಾ ರೀತಿಯಾದ ಶುಭಶಕುನಗಳು ಕೂಡ ಕಂಡವು. ಶುಭಶಕುನಗಳನ್ನು ಕಂಡು ಆಕೆ ಇನ್ನು ರಾಮನನ್ನು ಬಂದು ಬಿಡುಗಡೆ ಮಾಡ್ತಾನೆ ಅಂತ ಸಂತೋಷಪಟ್ಟಳು ಅನ್ನುವಲ್ಲಿಗೆ ಆ ಸರ್ಗ ಮುಕ್ತಾಯ ಆಗಿತ್ತು. ಪಕ್ಷೀಚ ಶಾಖಾನಿಲಯ ಪ್ರಹೃಷ್ಟ ಪುನಃ ಪುನಸ್ತೋತ್ತಮ ಸಾಂತ್ವವಾದಿ ಸುಸ್ವಾಗತಾಂ ವಾಚಮುದೀರಯಾನ ಪುನಃ ಪುನಃ ಚೋದಯತೀವ ಪೃಷ್ಟ ಅಂತ ಕೊನೆಯ ಶ್ಲೋಕ ಸಮಾಪ್ತ ಆಗಿತ್ತು. ಪಕ್ಷಿಯೊಂದು ಆ ಮರದ ರೆಂಬೆಯೊಳಗೆ, ಶುಂಶುಭಾವೃಕ್ಷದ ರೆಂಬೆಯೊಳಗೆ ಕೂತ್ಕೊಂಡು ಸೀತೆಗೆ ಮೇಲಿನ ಮೇಲೆ ಶುಭಶಕುನವನ್ನು ನುಡಿಯುವಂತೆ ಕಂಡಿತ್ತು ಅಂತ ಶ್ಲೋಕಲ್ಲಿ ಮುಕ್ತಾಯ ಆಗಿತ್ತು. ಪಕ್ಷಿ ಅಂದರೆ ಹಕ್ಕಿ ಅಂತಷ್ಟೇ ಸಾಮಾನ್ಯವಾದ ಅರ್ಥ ನಾವು ತಗೊಂಡ್ವಿ. ಆದರೆ ಆ ವಾಲ್ಮೀಕಿ ರಾಮಾಯಣದ ಸಂಸ್ಕೃತ ವ್ಯಾಖ್ಯಾನ, ಗೋವಿಂದರಾಜೀಯ ವ್ಯಾಖ್ಯಾನ, 4 ಸಂಸ್ಕೃತ ವ್ಯಾಖ್ಯಾನಗಳು. ಅದರಲ್ಲಿ ಒಂದು ಗೋವಿಂದರಾಜೀಯ ವ್ಯಾಖ್ಯಾನ ಅಂತೇಳಿ ಅದಕ್ಕೊಂದು ಆಧ್ಯಾತ್ಮಿಕವಾದ ಅರ್ಥನೂ ಅವರು ವರ್ಣನೆ ಮಾಡ್ತಾರೆ. ಇದು ಸುಂದರಕಾಂಡದ ಮೊದಲನೇ ಶ್ಲೋಕಕ್ಕೆ ಅದನ್ನು ಅವರು ವರ್ಣನೆ ಮಾಡಿದ್ರು. ಅಲ್ಲಿಂದ ಆರಂಭಿಸಿ ಆಧ್ಯಾತ್ಮಿಕವಾದ ಅರ್ಥವನ್ನು ಕೂಡ ಸ್ವಲ್ಪ ಗಮನಿಸಿ ಅದಾದ ಬಳಿಕ ಮುಂದೆ ನಾವು ಕಥಾಭಾಗವನ್ನು ನೋಡಬೇಕು. ಯಥೋ ರಾವಣನೀತಾಯ ಸೀತಾಯ ಶತ್ರುಕರ್ಷಣಃ ಯೇಷ ಪದಮನ್ವೇಷ್ಟುಂ ಚಾರಣಾಚಲಿತೆ ಸತಿ ಅಂತ ಮೊದಲನೇ ಶ್ಲೋಕ ಏನಿತ್ತಲ್ಲ, ಅಲ್ಲಿ ರಾವಣ ಅಪಹಾರ ಮಾಡ್ಕೊಂಡು ಹೋದಂತಹ ಸೀತಾ ಏನಿದ್ಲು, ಆ ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕಾಗಿ ಹನುಮಂತ ಸಿದ್ಧಚಾರಣದ ಸಂಚಾರ ಮಾಡುವಂಥ ಆಕಾಶ ಮಾರ್ಗದಲ್ಲಿ ಹಾರಿದ ಅಂತಲ್ಲಿ ಮೊದಲನೇ ಶ್ಲೋಕ ಬಂದಿತ್ತು. ಅಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡೋದು ಅಂತಂದರೆ ರಾಮನ ಪತ್ನಿಯಾದಂಥ ಲಕ್ಷ್ಮೀ ಸ್ವರೂಪದ ಸೀತೆಯನ್ನು ಅನ್ವೇಷಣೆ ಮಾಡೋದು ಅಂತ ಒಂದರ್ಥ. ಅದಲ್ಲದೆ ಮತ್ತೊಂದು ಆಧ್ಯಾತ್ಮಿಕ ಅರ್ಥ ಅನ್ನೋದಕ್ಕೆ ಹೀಗೆ ನಾವು ಕಂಡುಕೊಳ್ಬಹುದು. ಆಕಾಶದಲ್ಲಿ ಅಂದರೆ ಅಗಸದಲ್ಲಿ ಅಂತಲೇ ಅರ್ಥ ಅಲ್ಲ, ಆಕಾಶ ಅಂತಂದರೆ ಸನ್ಮಾರ್ಗ ಅಂತ ಅರ್ಥ. ಸನ್ಮಾರ್ಗದಲ್ಲಿ ಹಿರಿಯರು, ಹಿಂದಿನ ಆಚಾರ್ಯರು, ಯಾವುದೇ ಒಂದು ಸಂಪ್ರದಾಯದ ಹಿಂದಿನ ಆಚಾರ್ಯರು ನಡೆದು ಬಂದಂಥ ಸನ್ಮಾರ್ಗ ಏನಿದೆ, ಆ ಸನ್ಮಾರ್ಗದಿಂದ ತುಂಬಿ ಹೋಗಿದ್ದು ಅಂಥ ಸಿದ್ಧ ಜನರಿಂದ, ಸಿದ್ಧರು, ಸಂಪ್ರದಾಯವಾದಿಗಳು, ಪೂರ್ವಾಚಾರ್ಯರು, ಅವರಿಂದ ತುಂಬಿದ್ದು ಆ ಸನ್ಮಾರ್ಗ. ಆ ಸನ್ಮಾರ್ಗದಲ್ಲಿ ಈ ಹನುಮಂತನು ಕೂಡ ಹಾರಿದ. ಯಾತಕ್ಕಾಗಿ ಹನುಮಂತ ಹಾರಿದ ಅಂತಂದರೆ, ಹನುಮಂತ ಗುರುವಿನಂತೆ ಆ ಮಾರ್ಗದಲ್ಲಿ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಗುರು ಯಾತಕ್ಕಾಗಿ ಮಾರ್ಗವನ್ನು ಹಿಡಿದು ಸಂಚಾರ ಮಾಡಬೇಕು ಅಂದರೆ, ಕಷ್ಟದಲ್ಲಿರುವಂಥ ಒಬ್ಬ ಶಿಷ್ಯನನ್ನು ಆಪತ್ತಿನಿಂದ ಪಾರು ಮಾಡಲಿಕ್ಕಾಗಿ ಗುರು ಆ ಮಾರ್ಗದಲ್ಲಿ ಪ್ರವರ್ತನಾಗಿ ಆ ಶಿಷ್ಯನಿಗೆ ಸದ್ಬೋಧನೆ ಮಾಡಿ ಅವನಿಗೆ ಪರಮಾತ್ಮನ ತತ್ವಜ್ಞಾನವನ್ನು ಕರುಣಿಸಿ ಪರಮಾತ್ಮನ ಕಡೆ ಆ ಶಿಷ್ಯ ಪ್ರವೃತ್ತಿ ಮಾಡುವಂತೆ ಮಾಡಬೇಕು. ಅದಕ್ಕಾಗಿ ಗುರುವಿನಂತೆ ಈ ಹನುಮಂತ ಅಲ್ಲಿ ಪ್ರವೃತ್ತಿ ಮಾಡಿದ ಅಂತ ಅದರ ಅರ್ಥ. ಶತ್ರುಕರ್ಷಣಃ, ರಾವಣ ಕುಂಭಕರ್ಣ ಮೊದಲಾದಂತಹ ಶತ್ರುಗಳನ್ನು ಸದೆ ಬಡಿಯುವ ಶಕ್ತಿ ಇದ್ದವನು ಈ ಹನುಮಂತ ಅಂತ ಅಲ್ಲಿಗೆ ಬಂದಿತ್ತು. ಆ ಹನುಮಂತ ಗುರು ಯಾರಿಗೆ ಅಂತಂದ್ರೆ ಸೀತೆಗವನ ಗುರು ಅಲ್ಲ, ಸೀತಾ ಲಕ್ಷ್ಮೀ ಸ್ವರೂಪಳಾದವಳು, ಅವಳಿಗೆ ಗುರು ಅಲ್ಲದೇ ಇದ್ರೂ ಕೂಡ ಆ ಸೀತಾ ಅನ್ನೋ ಶಬ್ದದಿಂದ ಅಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಜೀವ ಅಂತ ಅರ್ಥ ಮಾಡ್ಕೊಳ್ಬೇಕು. ಜೀವ ಪರಮಾತ್ಮನ ಕಡೆಯಿಂದ ವಿಮುಖನಾಗಿದ್ದಾನೆ. ಮೊದಲು ಪರಮಾತ್ಮನ ಪ್ರತಿಬಿಂಬ ಸ್ವರೂಪನೇ ಆಗಿದ್ರು, ಬಿಂಬ ಪ್ರತಿಬಿಂಬ ಭಾವ ಜೀವನಿಗೂ ಪರಮಾತ್ಮನಿಗೆ ಇದ್ರೂ ಕೂಡ ಅಜ್ಞಾನ ಇತ್ಯಾದಿಗಳ ಕಾರಣದಿಂದಾಗಿ ಜೀವ ಪರಮಾತ್ಮನ ಕಡೆಯಿಂದ ವಿಮುಖನಾಗಿದ್ದಾನೆ. ಆ ವಿಮುಖನಾದಂತಹ ಜೀವನಿಗೆ ಪರಮಾತ್ಮನ ಸ್ವರೂಪವನ್ನು ತಿಳಿಸಿಕೊಟ್ಟು ಅವನನ್ನು ಪರಮಾತ್ಮನ ಕಡೆಗೆ ಮತ್ತೆ ತಿರುಗಿಸಬೇಕಾಗಿದೆ. ಅದಕ್ಕಾಗಿ ಸೀತಾ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡ್ಕೊಳ್ಬೇಕು. ಸೀತೆಯನ್ನು ಜೀವನಿಗೆ ಹೋಲಿಸಿದ್ದಲ್ಲ, ಗುರುವಿನ ಕಡೆಯಿಂದ ಶಿಷ್ಯ ಉಪದೇಶ ಮಾಡಿಸ್ಕೊಳ್ಬೇಕಾದ್ರೆ ಆ ಗುರುವಿನಕ್ಕಿಂತ ಶಿಷ್ಯ ಕೆಳಮಟ್ಟದಲ್ಲಿರಬೇಕು. ಹಾಗೆ ಲಕ್ಷ್ಮೀದೇವಿ ಸ್ವರೂಪಳಾದಂತಹ ಸೀತಾದೇವಿ ಹನುಮಂತನಿಗಿಂತ ಕೆಳಮಟ್ಟದವಳು ಅಂತ ಅರ್ಥ ಅಲ್ಲ, ಆದರೂ ಸೀತಾ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡಬೇಕು. ಅದು ಯಾಕೆ ಅಂತಂದ್ರೆ, ಸೀತಾ ಅನ್ನೋ ಶಬ್ದದಿಂದ ಯಾವ ಲಕ್ಷ್ಮೀದೇವಿ ನಾವು ತಗೊಳ್ತೇವಲ್ಲ, ರಾಮನ ಪತ್ನಿಯನ್ನು ತಗೊಳ್ತೇವಲ್ಲ, ಅವಳು ಅಯೋನಿಜಳಾದವಳು, ಯಾವ ತಾಯಿಯ ಗರ್ಭದಿಂದ ಹುಟ್ಟಿದವಳಲ್ಲ. ಅದರಂತೆ ಈ ಆತ್ಮ ಏನಿದ್ದಾನೆ, ಜೀವಾತ್ಮ, ಇವನು ಕೂಡ ಮೂಲ
ಇವನ ಸ್ವರೂಪ ಏನಿದೆ ಇದು ಅಪ್ರಾಕೃತವಾದ ಸ್ವರೂಪ. ಇದು ತಮ್ಮ ಶರೀರ ಪಂಚಮಹಾಭೂತಗಳ ಸಂಪರ್ಕದಿಂದ ಹುಟ್ಟಿದ್ದೇ ಹೊರತು ಒಳಗಿನ ಜೀವ ಪಂಚಮಹಾಭೂತಗಳ ಸಮ್ಮಿಲನದಿಂದ ಹುಟ್ಟಿದ್ದಲ್ಲ. ಹಾಗಾಗಿ ಸೀತೆಯಂತೆ ಈ ಜೀವಾತ್ಮನು ಕೂಡ ಅಯೋನಿಜನಾಗಿದ್ದಾನೆ. ಅವನನ್ನ ಸ್ತ್ರೀಲಿಂಗದಿಂದ ಯಾಕೆ ಹೇಳಬೇಕು ಅಂತಂದ್ರೆ, ಸ್ತ್ರೀಲಿಂಗದಿಂದ ಪರತಂತ್ರತ್ವವನ್ನು ಹೇಳಬೇಕು. ಸ್ತ್ರೀ ಹೇಗೆ ಪುರುಷನಿಗೆ ಅಧೀನಳಾಗಿರ್ತಾಳೆ ಈ ಜಗತ್ತಿನಲ್ಲಿ, ಅದರಂತೆ ಈ ಜೀವನನ್ನ ಸ್ತ್ರೀಲಿಂಗದಿಂದ ಹೇಳಿಕೆ ಏನು ಕಾರಣ ಅಂದ್ರೆ, ಜೀವ ಪರಮಾತ್ಮನಿಗೆ ಅಧೀನ ಅನ್ನೋ ಕಾರಣಕ್ಕಾಗಿ. ಸ್ತ್ರೀತ್ವಾಯ ಮಿತರ ಸರ್ವಂ ಅಂತ ಶಾಸ್ತ್ರ ಒಂದ್ ಕಡೆ ಹೇಳ್ತದೆ. ಈ ಜಗತ್ತಿನಲ್ಲಿ ಪುರುಷ ಯಾರಾದರೂ ಇದ್ರೆ ಅವನು ಪರಮಾತ್ಮ ಒಬ್ಬನೇ. ಅವನನ್ನು ಬಿಟ್ಟರೆ ಉಳಿದೆಲ್ಲವೂ ಕೂಡ ಸ್ತ್ರೀ ಪ್ರಾಯ, ಸ್ತ್ರೀ ಅಂತೆ, ಸ್ತ್ರೀಗೆ ಸದೃಶವಾದದ್ದು. ಯಾಕೆಂದ್ರೆ ಸ್ತ್ರೀ ಕುಟುಂಬದ ಯಜಮಾನನಿಗೆ ಹೇಗೆ ಅಧೀನಳಾಗಿರ್ತಾಳೋ, ಅವಳ ಪತ್ನಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಗಳಾಗಿರ್ಬೋದು, ಮತ್ತಾರೇ ಆಗಿರ್ಬೋದು, ಅವಳು ಕುಟುಂಬದ ಯಜಮಾನಿಗೆ ಹೇಗೆ ಅಧೀನಳಾಗಿರ್ತಾಳೋ, ಜಗತ್ತಿಗೆಲ್ಲದಕ್ಕೂ ಯಜಮಾನನಾದವನು ಭಗವಂತ, ಅವನ ಅಧೀನರಾದವಳು ಈ ಜೀವಿಗಳು. ಹಾಗಾಗಿ ಅವರನ್ನ ಸ್ತ್ರೀ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಈ ಹನುಮಂತ ಗುರುವಿನಂತೆ ಅವನು ಆ ಜೀವನಿಗೆ ತತ್ವಜ್ಞಾನವನ್ನು ಕೊಟ್ಟು ಪರಮಾತ್ಮನ ಕಡೆಗೆ ಜೀವನವನ್ನು ತಿರುಗಿಸಬೇಕಾಗಿದೆ. ಅವನು ಗುರು ಅಂತ ಯಾಕೆ ಕರೀತಾರೆ ಅಂದ್ರೆ, ಭೂಶಬ್ದ ಸ್ವಂಧಕಾರ ಸ್ಯಾತ್ ದುಶಬ್ದ ತನ್ನಿರೋಧಕ ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯಭೀಯತೆ ಅಂತ ಒಂದು ಗುರು ಶಬ್ದದ ಅರ್ಥ. ಭೂ ಅಂದ್ರೆ ಅಂಧಕಾರ ಅಂತ ಅರ್ಥ, ರು ಅಂದ್ರೆ ಅಂಧಕಾರವನ್ನು ಪರಿಹಾರ ಮಾಡುವನು ಅಂತ ಅರ್ಥ. ಹಾಗಾಗಿ ಹನುಮಂತ ಶತ್ರುಗಳನ್ನು ನಿವಾರಣೆ ಮಾಡುವನಾಗಿದ್ರೆ, ಗುರುವಾದವನು ಅಜ್ಞಾನ ಅನ್ನೋ ಶತ್ರುವನ್ನು ನಿವಾರಣೆ ಮಾಡುವವನು. ಹಾಗಾಗಿ ಹನುಮಂತನು ಕೂಡ ಗುರುವೇ ಆಗಿದ್ದಾನೆ. ಚಾರಣಾಚರಿತೆ ಪಥಿ, ಪಥಿ ಅಂದ್ರೆ ಮಾರ್ಗದಲ್ಲಿ, ಚಾರಣರು ಅಂದ್ರೆ ಸಿದ್ಧ ಚಾರಣರು ಅಂತ ಅಲ್ಲಿ ಅರ್ಥ ಮಾಡಿದ್ವಿ ನಾವು. ದೇವತೆಗಳು ಮೊದಲಾದ ಸಂಚಾರ ಮಾಡುವಂಥ ಸನ್ಮಾರ್ಗ ಅದು ಅಂತ. ಇಲ್ಲಿ ಚಾರಣರು ಅಂತಂದ್ರೆ ಆಚಾರ್ಯರು ಸಂಚಾರ ಮಾಡಿದ ಮಾರ್ಗ ಅಂತ ಅರ್ಥ. ಹಿಂದಿನ ಆಚಾರ್ಯರು, ಯಾವುದೇ ಸಂಪ್ರದಾಯದಲ್ಲಿ ಪೂರ್ವ ಆಚಾರ್ಯರು ಇರ್ತಾರಲ್ಲ, ಅವರು ಸಂಚಾರ ಮಾಡಿದಂಥ ಮಾರ್ಗ ಅದು. ಪೂರ್ವಾಚಾರ್ಯರು ಅಂತ. ರಾವಣ ನೀತಾಯಾಹ, ರಾವಣ ಸೀತೆಯನ್ನು ಅಪಹಾರ ಮಾಡಿದ್ದಲ್ಲ, ಹಾಗೆ ಈ ಜೀವಾತ್ಮನನ್ನು ಯಾರು ಅಪಹಾರ ಮಾಡಿದ್ದಾರೆ ಅಂತಂದ್ರೆ, ರಾವಯತಿ ಅಸತ್ಪ್ರಲಾಪಾನ್ ಕಾರಯತಿ ಇತಿ ರಾವಣ. ಈ ನಮ್ಮೊಳಗಿನ ಅವಿವೇಕ ಇದೆಯಲ್ಲ, ಅಜ್ಞಾನ, ಈ ಅಜ್ಞಾನಕ್ಕೆ ರಾವಣ ಅಂತ ಹೆಸರು. ಯಾಕೆಂದ್ರೆ ಆ ಅಜ್ಞಾನ ನಮ್ಮ ಕೈಯಿಂದ ಆಡಬಾರದ ಮಾತುಗಳನ್ನು ಆಡಿಸ್ತದೆ, ಮಾಡಬಾರದ ಕೆಲಸಗಳನ್ನು ಮಾಡಿಸ್ತದೆ. ಅದಕ್ಕಾಗಿ ರಾವಣ ಅಂತಂದ್ರೆ ಅಜ್ಞಾನ, ಅಜ್ಞಾನದ ವಶ ಆಗಿಬಿಟ್ಟಿದ್ದಾನೆ ಈ ಜೀವ. ಸೀತೆ ರಾವಣನ ವಶ ಆದಂತೆ ಈ ಜೀವ ಅಜ್ಞಾನದ ವಶ ಆಗಿದ್ದಾನೆ. ಹಾಗಾಗಿ ರಾವಣ ಅಂದ್ರೆ ಅವಿವೇಕ ಅಂತ ಅರ್ಥ. ಹಾಗಾಗಿ ಆ ಜೀವ ಈಗೇನು ಈ ಅಜ್ಞಾನದ ಅಧೀನವಾಗಿದ್ದಾನೆ, ಅವನನ್ನ ಮೋಚನ ಮಾಡಿಸ್ಲಿಕ್ಕಾಗಿ ಆ ಗುರುವಿನಂತೆ ಹನುಮಂತ ಆ ಮಾರ್ಗದಲ್ಲಿ ಹಾರಿದ ಅಂತ ನಾವು ಮೊದಲನೇ ಶ್ಲೋಕಕ್ಕೆ ಅರ್ಥವನ್ನು ಅಲ್ಲಿ ಹೇಳ್ತಾರೆ. ಅದನ್ನ ಹೀಗೇನು ಅರ್ಥ ಮಾಡ್ಬೇಕಂತಂದ್ರೆ, ಮುಕ್ತಶ್ಚ ಅಯಮರ್ಥ. ಲಂಕಾ ಅನ್ನೋ ಶಬ್ದಕ್ಕೆ ಲಂಕಾ ನಗರ ಅಂತ ಒಂದು ಅರ್ಥ, ಅದಂತೂ ಸರಿಯೇ. ಲಂಕಾ ಅಂತಂದ್ರೆ ಈ ಶರೀರ ಅಂತ ಅರ್ಥ. ಈ ಶರೀರಗಳು ನಾವು ಇವತ್ತು ಬಂದಿ. ಸೀತೆ ಲಂಕಾನಗರದ ಕೋಟೆಯೊಳಗೆ ಬಂದಿಯಾಗಿದ್ಲು, ನಾವು ಜೀವಾತ್ಮರು ಶರೀರದೊಳಗೆ ಬಂದಿಯಾಗಿದ್ದೇವೆ. ಹಾಗಾಗಿ ಲಂಕಾ ಶಬ್ದದಿಂದ ಶರೀರವನ್ನು ತೆಗೆದುಕೊಳ್ಬೇಕು. ಆಮೇಲೆ ಇದಕ್ಕಿರುವಂಥ ಶರೀರಕ್ಕಾದರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು 1 ಮನಸ್ಸಿದೆ ಅಲ್ಲ, 11 ಇಂದ್ರಿಯಗಳಲ್ಲ ಒಟ್ಟು. ಇಲ್ಲಿ ಆ ಇಂದ್ರಿಯಗಳು ಯಾರು ಲಂಕಾನಗರದಲ್ಲಿ ಅಂತಂದ್ರೆ, ಏಕಾಕ್ಷಿ, ಹರಿಜಟಾತ್, ಏಕಜಟಾಂತ್, ಈಗ ನಾನಾ ಥರದ ರಾಕ್ಷಸಿಯರಿದ್ರಲ್ಲ, ಆ ರಾಕ್ಷಸಿಯರೇ ಇಂದ್ರಿಯಗಳು. ಇಂದ್ರಿಯಗಳು ಮನುಷ್ಯನನ್ನು ಹೇಗೆ ಪ್ರಲೋಭನೆಗೆ ಒಳಪಡಿಸ್ತಾವಲ್ಲ, ಹಾಗೆ ಆ ರಾಕ್ಷಸಿಯರು ನಾನಾ ಥರದ ಪ್ರಲೋಭನೆಗೆ ಒಳಪಡಿಸಿದ್ರು ಸೀತೆಯನ್ನು. ರಾವಣ ಕುಂಭಕರ್ಣರಿಬ್ಬರನ್ನೂ ಕೂಡ ಅಹಂಕಾರ ಮಮಕಾರಗಳಿಗೆ ಹೋಲಿಸಬೇಕು. ಒಬ್ಬರನ್ನ ಅಜ್ಞಾನಕ್ಕೆ, ಮತ್ತೊಬ್ಬರನ್ನ ಅಹಂಕಾರಕ್ಕೆ ಹೋಲಿಸಬೇಕು. ಇಂದ್ರಜಿತ್ ಮೊದಲಾದವರು ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ದಂಭ ಮೊದಲಾದವರು. ಹೀಗೆ ಅಲ್ಲಿರುವಂಥ ದುಷ್ಟ ರಾಕ್ಷಸರೆಲ್ಲ ಒಬ್ಬೊಬ್ಬರು ಕೂಡ ಒಂದೊಂದು ದುರ್ಗುಣಕ್ಕೆ ಪ್ರತಿನಿಧಿಗಳು. ಅಂಥ ಲಂಕೆಯಲ್ಲಿ ಸೀತೆ ಬಂದಿಯಾಗಿರುವಂತೆ ಜೀವನು ಕೂಡ ಬಂದಿಯಾಗಿದ್ದಾನೆ. ಅವನನ್ನ ಬಿಡಿಸಲಿಕ್ಕಾಗಿ ಭಗವಂತನ ಜ್ಞಾನವನ್ನು ಆತನಿಗೆ ಕೊಡುವ ಮೂಲಕ ಆತನನ್ನು ಬಿಡಿಸಲಿಕ್ಕಾಗಿ ಈ ಹನುಮಂತ ಆಚಾರ್ಯನಂತೆ ಪ್ರವೃತ್ತಿ ಮಾಡಿದ ಅಂತ ಹೀಗರ್ಥ. ಅಲ್ಲಿ ಈ ಪಕ್ಷಿ ಅಂತ ಬಂದಿತ್ತಲ್ಲ ಹಿಂದಿನ ಶ್ಲೋಕದಲ್ಲಿ, 27ನೇ ಶಬ್ದದ ಕೊನೆಯ ಶ್ಲೋಕದಲ್ಲಿ, ಒಂದು ಶಕುನದ ಹಕ್ಕಿ ಹಾಡಿತ್ತು ಅಂತ ಬಂತಲ್ಲ, ಅಲ್ಲಿ ಪಕ್ಷಿ ಅಂತಂದ್ರೆ 2 ರೆಕ್ಕೆಗಳಿದ್ದಂಥ ಪಕ್ಷಿ ಅಂತ ಅಷ್ಟೇ ಅರ್ಥ ಅಲ್ಲ. ಪಕ್ಷಿ ಅನ್ನೋ ಶಬ್ದಕ್ಕೆ 2 ರೆಕ್ಕೆಗಳು ಉಳ್ಳದ್ದು ಅಂತ ಅರ್ಥ. ರೆಕ್ಕೆ ಅಂದ್ರೆ ಏನು ಅಂದ್ರೆ ಜ್ಞಾನ ಮತ್ತು ಕರ್ಮಗಳು ಅಂತ ಅರ್ಥ.
ಎರಡು ರೆಕ್ಕೆಗಳು ಪಕ್ಷಿಯನ್ನು ಹೇಗೆ ಮುನ್ನಡೆಸ್ತವಲ್ಲ, ಹಾಗೆ ಆಚಾರ್ಯನಿಗೆ, ನಿಜವಾದ ಆಚಾರ್ಯನಿಗೆ ಇರಬೇಕಾದಂಥ, ಆತ ಮುನ್ನಡೆಯಲಿಕ್ಕೆ ಬೇಕಾದಂಥ ಎರಡು ಪ್ರಧಾನವಾದ ಗುಣಗಳು ಅಂತಂದ್ರೆ ಜ್ಞಾನ ಮತ್ತು ಕರ್ಮಗಳು. ಉಭಾಭ್ಯಾಮೇವ ಪಕ್ಷಾಭ್ಯಾಂ ಯಶಾಖೆ ಪಕ್ಷಿಣಾಂಗತಿ ತಥೈವ ಜ್ಞಾನಕರ್ಮಾಭ್ಯಾಂ ನಿಯತಾ ಪರಮಾಗತಿ. ಹೇಗೆ ಆಕಾಶದಲ್ಲಿ ಎರಡು ರೆಕ್ಕೆಗಳ ಮೂಲಕ ಪಕ್ಷಿ ಹಾರ್ತದೋ ಅದರಂತೆ ಜೀವನೂ ಕೂಡ ಜ್ಞಾನ ಮತ್ತು ಕರ್ಮಗಳಿರ್ತಕ್ಕಂಥ ಎರಡು ಸಾಧನಗಳ ಮೂಲಕ ಈ ಜಗತ್ತಿನಲ್ಲಿ ಸಂಚಾರ ಮಾಡ್ತಾನೆ ಅಂತ ಅದಕ್ಕೆ ಅರ್ಥ. ಆಚಾರ್ಯ ಅಂತಂದ್ರು ಪಕ್ಷಿ ಅಂತಂದ್ರು ಒಂದೇ ಅಂತ ಹೀಗೆ ಹೇಳಿದಂಗಾಯ್ತು. ಜ್ಞಾನ ಕರ್ಮ ಅಂತ ಎರಡು ಬಂತಲ್ಲ, ಜ್ಞಾನ ಅಂದ್ರೆ ತಾನು ಮೊದಲು ತಿಳಿದಿರಬೇಕು, ಕರ್ಮವನ್ನು ತಾನು ಆಚರಣೆ ಮಾಡ್ತಿರ್ಬೇಕು, ಮತ್ತು ತನ್ನ ಶಿಷ್ಯರಾದವರಿಗೆ ಇಂತಿಂಥ ಕರ್ಮಗಳನ್ನು ಮಾಡಿ ಅದನ್ನು ಹೀಗೆ ಮಾಡಿ ಹೀಗೆ ಮಾಡಬೇಡಿ ಅಂತ ಅವರಿಗೆ ಹೇಳಿಕೊಡ್ಬೇಕು. ಆಚಾರ್ಯ ಅನ್ನೋ ಶಬ್ದಕ್ಕೆ ಅರ್ಥ ಅದೇನಂದ್ರೆ ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯಸ್ಥಿತಿ. ಆಚಿನೋತಿ ಶಾಸ್ತ್ರಾರ್ಥಾನ್, ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತ ಅನ್ನೋದನ್ನು ತಾನು ಸಂಗ್ರಹ ಮಾಡಿ ತಿಳ್ಕೊಂಡಿದ್ದಾನೆ. ಆಚಾರ್ಯ ಸ್ಥಾಪಯಸ್ಥಿತಿ, ತನ್ನ ಸುತ್ತಮುತ್ತಿರುವವರಿಗೆ ಆಚಾರವನ್ನು ಬೋಧನೆ ಮಾಡ್ತಾನೆ, ಅವರು ಸನ್ಮಾರ್ಗದಲ್ಲಿರುವಂತೆ ನೋಡ್ಕೊಳ್ತಾನೆ. ಸ್ವಯಂ ಆಚಾರತೆ, ತಾನು ಕೂಡ ಧರ್ಮಾಚರಣೆ ಮಾಡ್ತಾನೆ. ಶಾಸ್ತ್ರದಲ್ಲಿ ತಿಳ್ಕೊಂಡು ನೀವು ಮಾಡಿ ಅಂತ ಹೇಳಿ ತಾನು ಮಾಡದೇ ಇದ್ರೆ ಆತ ಆಚಾರ್ಯನಲ್ಲ, ಆತ ಭ್ರಷ್ಟ ಅವನು. ಸ್ವಯಂ ಆಚಾರತೆ ಯಸ್ಮಾತ್ ತಸ್ಮಾತ್ ಆಚಾರ್ಯ ಉಚಿತ, ಅದಕ್ಕಾಗಿ ಅವನಿಗೆ ಆಚಾರ್ಯ ಅಂತ ಕರೀತಾರೆ. ಶಾಖಾ ಶಬ್ದೇನ ವೇದ ಶಾಖಾ ಉಚ್ಯಂತೆ. ಪಕ್ಷಿ ಆ ಶಿಂಶುಪಾವೃಕ್ಷದ ಶಾಖೆಯಲ್ಲಿ ಅಡಗಿಕೊಂಡಿತ್ತು ಅಂತ ಬಂತಲ್ಲ, ಶಾಖೆ ಅಂದರೆ ಬರೇ ರೆಂಬೆ ಅಂತ ಅರ್ಥ ಅಲ್ಲ, ಶಾಖೆ ಅಂದರೆ ವೇದ ಶಾಖೆ ಅಂತ ಅರ್ಥ. ಆಚಾರ್ಯನಾದವನು, ಗುರುವಾದವನು ವೇದದ ಶಾಖೆಗಳಲ್ಲಿ ತನ್ನ ಎದುರ್ವೇದ ಶಾಪಸ್ತಂಭ ಸೂತ್ರ ತೈತ್ರೀಯ ಶಾಖಾಧ್ಯಾಯಿ ಅಂತ ನಾನು ಹೇಳ್ತೇನೆ, ಹಾಗೆ ನೀವು ನಿಮ್ಮ ವೇದ ನಿಮ್ಮ ಶಾಖೆಗಳನ್ನ ಹೇಳ್ತೀರಲ್ಲ, ಆ ಶಾಖಾಧ್ಯಯನದಲ್ಲಿ ಆತ ನಿಷ್ಠನಾಗಿರಬೇಕು, ಅದರ ಅರ್ಥಗಳನ್ನೆಲ್ಲ ಸರಿಯಾಗಿ ತಿಳಿದಿರಬೇಕು, ಅಂಗ ಉಪಾಂಗಗಳನ್ನು ಇತಿಹಾಸ ಪುರಾಣಗಳನ್ನೆಲ್ಲ ಬಲ್ಲವನಾಗಿರಬೇಕು. ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂಭಟ್ಟೈತ್ಯಭಿವದಂತಿ ಜನಾಧಿನೀತಂ ಅಂತ ಅದು ಹಿಂದೊಮ್ಮೆ ಹೇಳಿದ್ದೆ. ಸುಮಧ್ವ ವಿಜಯದ 2ನೇ ಶಬ್ದದಲ್ಲಿ ಬರೋ ಶ್ಲೋಕ ಅದು. ಮಧ್ವಾಚಾರ್ಯರ ಅಪ್ಪನಿಗೆ ನಡಿಲ್ಲಾಯ ಭಟ್ರು ಅಂತ ಅಂತಿದ್ರಂತೆ. ನಡಿಲ್ಲಾಯ ಅಂದ್ರೆ ಮಧ್ಯದಲ್ಲಿ ಸುತ್ತಮುತ್ತಲು ಮೂಡಿಲ್ಲಾಯರು, ಹಂಚಿನ ಮನೆಯವರು, ನಡುವಿನ ಮನೆಯವರು ಅಂತೆಲ್ಲ ಇರ್ತಾರಲ್ಲ ಇಲ್ಲಿ, ಹಾಗೆ ಅಲ್ಲಿಯೂ ನಡಿಲ್ಲಾಯರು, ಮೂಡಿಲ್ಲಾಯರು, ತೆಂಕಿಲ್ಲಾಯರು ಅಂತ ಹೀಗೆಲ್ಲ. ಇವರು ಮಧ್ಯಗೆ ಭಟ್ರು, ಸಂಸ್ಕೃತದಲ್ಲಿ ಅನುವಾದ ಮಾಡಿದ್ರು. ನಡಿಲ್ಲಾಯರು, ಅವರಿಗೆ ಜನ ಭಟ್ರು ಅಂತ ಅಂತಿದ್ರಂತೆ. ಭಟ್ರು ಅಂತ ಯಾಕೆ ಅಂತಿದ್ರು ಅಂದ್ರೆ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ, ಎಲ್ಲ ಮಹಾಭಾರತ ಪುರಾಣಾದಿಗಳ ರಹಸ್ಯವನ್ನು ಬಲ್ಲವನಾಗಿರ್ತಾನೆ, ಅವನಿಗೆ ಭಟ್ಟ ಅಂತ ಅನ್ಬೇಕು. ಈಗ ಆಚಾರ್ಯ ಭಟ್ಟ ಅನ್ನೋ ಎರಡು ಶಬ್ದಗಳು ಮೂಲತಃ ಜ್ಞಾನಿಯಾದವನಿಗೆ, ಸಕಲ ಶಾಸ್ತ್ರವನ್ನು ಬಲ್ಲವನಿಗೆ ಅನ್ವಯ ಆಗುವಂಥ, ಅವನಿಗೆ ಮೀಸಲಾದಂಥ ಶಬ್ದಗಳವು. ಶಾಖಾ ನಿಲಯ ಅಂತ ಅಲ್ಲಿದೆ ಆ 27ನೇ ಸರ್ಗದ ಕೊನೆಯ ಶ್ಲೋಕದಲ್ಲಿ. ನಿಲಯ ಅಂದ್ರೆ ಏನು? ಪಕ್ಷಿ ಹೇಗೆ ರೆಂಬೆಯಲ್ಲಿ ಮನೆ ಮಾಡ್ಕೊಂಡಿರ್ತದೋ ಹಾಗೆ ಆಚಾರ್ಯ ವೇದಶಾಸ್ತ್ರಗಳಲ್ಲಿ ತಾನು ಮನೆ ಮಾಡ್ಕೊಂಡಿರ್ಬೇಕು. ವೇದಶಾಸ್ತ್ರನೇ ಅವನಿಗೆ ಪರಮ ಗತಿಯಾಗಿರಬೇಕು. ನಿಲಯ ಶಬ್ದೇನ ತದೇಕಪರತ್ವ ತ್ಯಾಗೆ ಪ್ರತ್ಯವಾಯ ಶ್ರವಣ. ವೇದಗಳಲ್ಲಿ ಏನು ಕೇಳೋ ಪ್ರಕಾರ ಅಥವಾ ಬಿಡಬಾರದು. ಬಿಟ್ಟರೆ ಆ ವೇದಾಧ್ಯಯನ ಮಾಡಿದ್ದನ್ನು ಬಿಟ್ಟರೆ, ತಾನು ಅಧ್ಯಯನ ಮಾಡದೇ ಇದ್ರೆ, ಶಿಷ್ಯರಿಗೆ ಅಧ್ಯಯನ ಮಾಡದೇ ಇದ್ರೆ ಆತ ಭೃಷ್ಟನಾಗಿ ಹೋಗ್ತಾನೆ ಅಂತಿದೆ. ಅಧೀತಮಪಿ ಯೋ ವೇದಂ ವಿಮುಂಚಿತ ನಿರಾಧಿಪ ಭ್ರೂಣ ಸತು ವಿಜ್ಞೇಯ ವಿಯೋನಿ ಮದಿಗಚ್ಚತಿ ಅಂತ ಮಾತು. ಓದಿದ ವೇದವನ್ನ ಯಾರು ಪರಿತ್ಯಾಗ ಮಾಡ್ತಾನಲ್ಲ ಅವನು ಭ್ರೂಣ ಆಗ್ತಾನ. ಭ್ರೂಣ ಹತ್ಯೆ ದೋಷ ಪಡ್ಕೋತಾನೆ. ಭ್ರೂಣ ಹತ್ಯೆ ಮಾಡಿದವನಿಗೆ ಏನು ದೋಷ ಬರಬೇಕೋ ಆ ದೋಷ ಈ ವೇದಾಧ್ಯಯನ ಮಾಡಿ ಅದನ್ನು ಈಗ ಮತ್ತೆ ರೂಢಿಸ್ಕೊಳ್ಳದೇ ಇದ್ರೆ ಅವನಿಗೆ ಈ ದೋಷ. ವಿಯೋನಿ ಮದಿಗಚ್ಚತಿ, ನಾಳೆ ಈ ಮನುಷ್ಯ ಜನ್ಮ ಬಂದಾಗ ಅದನ್ನ ಸಫಲ ಮಾಡ್ಕೊಳ್ಳದೇ ಇದ್ರೆ ನಾಳೆ ಮತ್ತೆ ಅದು ಪಶು ಪಕ್ಷಿಯ ಜನ್ಮದಲ್ಲಿ ಆತ ಹುಟ್ಟಿ ಬಿಡ್ತಾನೆ ಅಂತಿದೆ. ಅದಲ್ಲದೆ ನಿಲಯ ಅನ್ನೋ ಶಬ್ದಕ್ಕೆ ಆ ವೇದಾರ್ಥ ವಿಷಯಕವಾದ ಶ್ರವಣ, ಮನನ, ನಿಧಿಧ್ಯಾಸನ ಮೊದಲಾದ ಅಂಗಗಳೇನಿದೆ ಅದನ್ನೆಲ್ಲವನ್ನು ಕೂಡ ತಾನು ಮಾಡ್ತಿರ್ಬೇಕು. ತಾನು ದೊಡ್ಡ ಪಂಡಿತ ಅಂತ ದುರಹಂಕಾರದಿಂದ ಮೆರಿಬಾರ್ದು. ಬೇರೆಯವರು ಉತ್ತಮವಾದ ಪಂಡಿತರು ಹೇಳಿದ್ದನ್ನು ಶ್ರವಣ ಮಾಡಬೇಕು, ಅದನ್ನೇ ಮನನ ಮಾಡಬೇಕು, ಬೇರೆಯವರಿಗೆ ಹೇಳಿಕೊಡ್ಬೇಕು. ಇದನ್ನು ಆತ ನಿತ್ಯ ಮಾಡ್ತಿರ್ಬೇಕು. ಹಾಗಿದ್ರೆ ಆತ ಆಚಾರ್ಯ ಅಂತ ಈಗ ಅರ್ಥ. ಆಚಾರ್ಯ ಅನ್ನೋ ಶಬ್ದಕ್ಕೆ ಮತ್ತೊಂದು ನಿರ್ವಚನ ಏನಂದ್ರೆ ಆಚಾರ್ಯವು ವೇದ ಸಂಪನ್ನ, ವೇದಾಧ್ಯಯನ ಸಂಪನ್ನನಾಗಿರಬೇಕು, ವಿಷ್ಣು ಭಕ್ತನಾಗಿರಬೇಕು, ಅಂದರೆ ಭಗವದ್ಭಕ್ತನಾಗಿರಬೇಕು, ವಿಮತ್ಸರ, ಇನ್ನೊಬ್ಬರ ಬಗ್ಗೆ ಮಾತ್ಸರ್ಯ ಇರಬಾರ್ದು, ಮಂತ್ರಜ್ಞ, ಎಲ್ಲ ಮಂತ್ರಗಳನ್ನು ಬಲ್ಲವನಾಗಿರಬೇಕು, ಮಂತ್ರ ಭಕ್ತಶ್ಚ, ಮಂತ್ರದ ಬಗ್ಗೆ ಗೌರವ ಇದ್ದಿರಬೇಕು. ತಿಳಿದ್ರೂ ಉಪಯೋಗ ಇಲ್ಲ, ಅದ್ರ ಬಗ್ಗೆ ಗೌರವ, ಅದ್ರ ಬಗ್ಗೆ ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು.
ಸದಾ ಮಂತ್ರಾಶಯ ಶುಚಿ, ಯಾವಾಗಲೂ ಮಂತ್ರಗಳನ್ನು ಜಪ ಮಾಡ್ತಿರ್ಬೇಕು. ಶುಚಿ, ಅಂತರಂಗ ಬಹಿರಂಗ ಶುದ್ಧಿ ಉಳ್ಳವನಾಗಿರಬೇಕು. ಗುರುಭಕ್ತಿ ಸಮಾಯುಕ್ತ, ತನ್ನ ಗುರುಗಳ ಬಗ್ಗೆ ಭಕ್ತಿ ಇದ್ದವನಾಗಿರಬೇಕು. ಪುರಾಣಜ್ಞೋ ವಿಶೇಷತಃ, ವಿಶೇಷವಾಗಿ ಪುರಾಣಾದಿಗಳನ್ನು ಬಲ್ಲವನಾಗಿರಬೇಕು. ಏವಂ ಲಕ್ಷಣ ಸಂಪನ್ನ ಗುರು ವಿಧೀಯತೆ, ಎಲ್ಲ ಲಕ್ಷಣ ಇದ್ದವನೇನಿರ್ತಾನೆ ಅವನೇ ಗುರು. ಪ್ರಹೃಷ್ಟ ಸದಾ ಸಂತುಷ್ಟ ಹೃದಯ, ಆ ಪಕ್ಷಿ ಸಂತೋಷದಿಂದ ಹಾಡ್ತಿತ್ತು ಅಂತ ಬಂದಿರ್ತಾರೆ. ಆ ಗುರುನು ಕೂಡ ಯಾವತ್ತೂ ಸಂತುಷ್ಟ ಚಿತ್ತನಾಗಿರ್ಬೇಕು. ಅವನ ಮನಸ್ಸಲ್ಲಿ ಅತೃಪ್ತಿಗೆ ಅವಕಾಶ ಇರಬಾರ್ದು. ದೇವರು ಏನು ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸ್ಕೊಂಡು ಸಮಾಧಾನ ಚಿತ್ತನಾಗಿರ್ಬೇಕಂತ ಅವನು. ಅನೇನ ಸರ್ವದಾ ಸೇವನೀಯತ್ವ ಮುಕ್ತಂ ಆಹ್ಲಾದ ಶೀತ ನೇತ್ರಾಂಬು ಪುಲಕೀಕೃತ ಗಾತ್ರವಾನ್ ಸದಾ ಪರಗುಣಾವಿಷ್ಟ ದೃಷ್ಟವ್ಯ ಸರ್ವದೇಹಿಭಿ. ಅವನು ಹೇಗಿರಬೇಕು ಗುರುವಾದವನು ಅಂತಂದ್ರೆ, ಆಹ್ಲಾದ ಶೀತ ನೇತ್ರಾಂಬು, ತನ್ನ ಕಣ್ಣುಗಳ ಮೂಲಕ ಜಗತ್ತಿಗೆ ಕರುಣೆಯನ್ನು ತೋರಿಸಬಲ್ಲಂಥವನಾಗಿರಬೇಕು. ಮತ್ತು ಭಗವಂತನ ಧ್ಯಾನವನ್ನು ಸದಾ ಮಾಡ್ತಿದ್ದಾದ್ರಿಂದ ಆ ಭಗವಂತನ ಧ್ಯಾನದಲ್ಲಿ ತನ್ಮಯನಾಗಿರುವ ಮೂಲಕವಾಗಿ ಅವನಿಗೆ ಕಣ್ಣಿಂದ ನೀರು ಉದುರ್ತಿರ್ಬೇಕಂತೆ. ಆಹ್ಲಾದ ಶೀತ ನೇತ್ರಾಂಬು ಪುಲಕೀಕೃತ ಗಾತ್ರವಾನ್, ಯಾವಾಗಲೂ ಅವನಿಗೆ ರೋಮಾಂಚನ ಆಗ್ತಿರ್ಬೇಕು ಭಗವಂತನ ಧ್ಯಾನವನ್ನು ಮತ್ತೆ ಮಾಡ್ತಿರೋ ಕಾರಣದಿಂದಾಗಿ. ಸದಾ ಪರಗುಣಾವಿಷ್ಟ, ಪರ ಅಂದರೆ ಪರಮಾತ್ಮ, ಅವನ ಗುಣಗಳನ್ನು ಧ್ಯಾನ ಮಾಡ್ತಾನೇ ಇರಬೇಕು ಮೇಲಿನ ಮೇಲೆ. ಪರಗುಣಾವಿಷ್ಟ ಗುರು ವಿಧೀಯತೆ, ಆತನಿಗೆ ಗುರು ಅಂತ ಅನ್ಬೇಕು. ಪುನಃ ಪುನಃ ಉತ್ತಮ ಶಾಂತವಾದಿ, ಆ ಹಕ್ಕಿ ಒಮ್ಮೆ ಹಾಡಿ ಬಿಡಲಿಲ್ಲ ಅಂತದು, ಮೇಲಿಂದ ಮೇಲೆ ಸೀತೆಯ ಕಡೆ ನೋಡಿ ಅದು ಹಾಡ್ತಾನೆ ಇತ್ತು. ಸೀತೆಗದು ಶುಭಶಕನವನ್ನು ಹೇಳ್ತಾನೆ ಇತ್ತಂತದ್ದು. ಅದರ ಅರ್ಥ ಏನಂತಂದ್ರೆ, ಉತ್ತಮ ಪುರುಷಸ್ತನ್ಯ ಪರಮಾತ್ಮೇ ಚಿದಾಹೃತಃ, ಉತ್ತಮ ಪುರುಷ ಒಬ್ಬ ಬೇರೆ ಇದ್ದಾನೆ, ಅವನನ್ನು ನೀನು ತಲುಪಬೇಕು, ಅವನ ವಿಷಯಕವಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನೀವು ಸಂಪಾದನೆ ಮಾಡ್ಕೋಬೇಕು ಅಂತ ಆ ಜೀವನಿಗೆ ಆ ಹಕ್ಕಿ ಅಂದರೆ ಆಚಾರ್ಯ ಬೋಧನೆ ಮಾಡ್ತಿದ್ದ. ಸದ್ವಿಷಯಂ ಶಾಂತಂ ಶಿಷ್ಯೇಭ್ಯ ವದತಿ, ಆ ಭಗವಂತನ ವಿಷಯಕವಾಗಿ ಸಾಂತ್ವನವನ್ನು ಹೇಳಬೇಕು. ಸಂಸಾರವನ್ನು ಸಾಗರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಿ ದುಃಖ ಪಡಬೇಡ, ಪರಮಾತ್ಮ ಅನ್ನೋನೊಬ್ಬ ಇದ್ದಾನೆ, ಅವನನ್ನು ಪಡೆದುಕೋ, ನೀನು ಅವನ ಗತಿಯನ್ನು ಅವನ ಲೋಕವನ್ನು ಪಡ್ಕೊಳ್ತಿ ಅಂತ ಆ ಶಿಷ್ಯನಿಗೆ ಸಮಾಧಾನ ಮಾಡಬೇಕು. ಪುನಃಪುನರುತ್ತನೇನ ಅದು ಪಕ್ಷಿ ಮೇಲಿಂದ ಮೇಲೆ ಹಾಡ್ತಿತ್ತು ಅಂತ ಬಂತು. ಅದು ಮೇಲಿಂದ ಮೇಲೆ ಯಾಕೆ ಹಾಡ್ತಿತ್ತು ಅಂತಂದ್ರೆ, ಒಬ್ಬ ಕೃಷಿಕ ಇರ್ತಾನೆ, ರೈತ, ಆತ ಒಂದು ಸರಿ ಹಾಕಿದ ಬೀಜ ಬಿತ್ತಲಿಲ್ಲ ಅಂತಂದ್ರೆ ಹುಸಿ ಹೋದ ಸ್ಥಳಗಳನ್ನು ಗುರುತಿಸಿ ಎಲ್ಲ ಕಡೆ ಓಡಾಡಿ ನೋಡಿ ಎಲ್ಲಿ ಹುಸಿ ಹೋಗಿದೆ ಅಲ್ಲಿ ಮತ್ತೆ ಆ ಬೀಜವನ್ನು ಬಿತ್ತುತ್ತಾನೆ, ಮತ್ತೆ ಸಸ್ಯ ಸಮೃದ್ಧ ಆಗುವಂತೆ ನೋಡ್ತಾನೆ. ಒಮ್ಮೆ ಹಾಕಿದ ಬೀಜ ನಾಟಲಿಲ್ಲ ಅನ್ನೋ ಕಾರಣದಿಂದಾಗಿ ಆತ ನಿರಾಶೆ ಆಗೋದಿಲ್ಲ. ಅದರಂತೆ ಗುರುವಾದವನು ಶಿಷ್ಯ ಹೇಳಿದ್ದನ್ನು ಒಮ್ಮೆ ಕೇಳಲಿಲ್ಲ, ಅದನ್ನು ಶ್ರದ್ಧೆಯಿಂದ ಕೇಳಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಿರಾಶನಾಗಬಾರ್ದು. ಅವ್ನು ಹೇಳ್ತಾ ಇರಬೇಕು ಶಿಷ್ಯನಿಗೆ ಹಾಗೆ ಹೇಳಬೇಕು ಗುರು, ಅವನ ಕೆಲಸ ಅದು. ಪುನಃ ತತ್ರೈವ ಪ್ರವರ್ತತೆ, ಅದರಂತೆ ಆಚಾರ್ಯನು ಕೂಡ ತನ್ನ ಮಾತನ್ನು ಆ ಶಿಷ್ಯ ಕೇಳದೇ ಇದ್ರೂ ಕೂಡ ಅನಾದರ ಮಾಡಿದ್ರು ಅವನಿಗೆ ಮೇಲಿಂದ ಮೇಲೆ ದಬಾಯಿಸಿ ಹೇಳ್ತಿರ್ಬೇಕು, ಅದು ಆತನ ಕರ್ತವ್ಯ. ಅದಕ್ಕೆ ಅವ್ರು ಏನು ಹೇಳ್ತಾರಂದ್ರೆ, ಇದೊಂದು ಅಲಂಕಾರಿಕವಾದ ಮಾತಾಗಿರ್ಬೋದು, ಅಷ್ಟೇನು ಸತ್ಯ ಆಗಿರ್ಲಿಕ್ಕಿಲ್ಲ. ಆಚಾರ್ಯ ಗುರು ಭಗವಂತನಿಗಿಂತ ಹೆಚ್ಚಿನ ಸ್ಥಾನವನ್ನು ಪಡ್ಕೊಂಡಿರ್ತಾನಂತೆ. ಯಾಕೆಂದ್ರೆ ಭಗವಂತ ಒಮ್ಮೊಮ್ಮೆ ಸಿಟ್ಟು ಮಾಡ್ಕೊಳ್ಬಹುದು. ಅದಕ್ಕೊಂದು ದೃಷ್ಟಾಂತ ಹೇಳ್ತಾರೆ ಅವರು. ಯುದ್ಧ ಕಾಲದಲ್ಲಿ ಅರ್ಜುನನಿಗೆ ಗೀತೋಪದೇಶ ಮಾಡಿದ್ನಲ್ಲ ಕೃಷ್ಣ, ಅದಾದ್ಮೇಲೆ ಮತ್ತೊಮ್ಮೆ ಅಶ್ವಮೇಧದ ಸಂದರ್ಭದಲ್ಲಿ ಪಾಂಡವರು ಅಶ್ವಮೇಧ ಮಾಡಿದ್ರಲ್ಲ, ಆಗ ನಿನ್ನೆ ಹಿಂದೆ ನೀನು ಹೇಳಿದ್ದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ, ಅಲ್ಲದೆ ಆವಾಗ ಬೇರೆ ಭಯಂಕರವಾದ ಟೆನ್ಷನ್ ಇತ್ತು, ಯುದ್ಧ ಮಾಡಬೇಕಾಗಿತ್ತು, ಏನೋ ಸ್ವಲ್ಪ ಹೇಳಿದ್ರಿ ಯುದ್ಧ ಮಾಡುವ ಕರ್ತವ್ಯ ಅಂತ ತಿಳ್ಕೊಂಡು ಯುದ್ಧ ಮಾಡಿದೆ, ಅದನ್ನೆಲ್ಲ ಈಗ ಇನ್ನೊಮ್ಮೆ ನನಗೆ ಹೇಳಿ ನೀನು ಹೇಳು ಅಂತ ಅರ್ಜುನ ಕೃಷ್ಣನನ್ನು ಕೇಳಿದಂತೆ. ಅವನೇನು ಅನ್ಬೇಕು, ನಾಹಂ ವಕ್ಷ್ಯಾಮಿ, ನೀನು ನಾನು ಬೋಧನೆ ಮಾಡೋದಿಲ್ಲ ಅಂತ ಒಂದು ಬೈದ್ನಂತೆ ಕೃಷ್ಣ ಅರ್ಜುನನಲ್ಲಿ. ಏನು ಬೈದ ಅಂತಂದ್ರೆ, ನೂನಂ ಅಷ್ಟುದ್ಧಾನೋಸಿ ದುರ್ಮೇಧಾಷ್ಟಾಶ ಪಾಂಡವ, ಅಲ್ಲೋ ಅವಾಗ ಹೇಳಿದ್ದು ನೀನು ತಿಳ್ಕೊಳ್ಳಿಲ್ಲ, ಅಶುದ್ಧ ಧಾನ, ನಿನಗೆ ಶುದ್ಧ ಇಲ್ಲ, ದುರ್ಮೇಧ ದುರ್ಬುದ್ಧಿಯವನು ನೀನು ಅಂತ ಕೃಷ್ಣ ಅರ್ಜುನನನ್ನು ಬೈದನಂತೆ. ಕೃಷ್ಣ ಪರಮಾತ್ಮ, ಆ ಶಿಷ್ಯನ ಅವನು ಒಮ್ಮೆ ಕೇಳಿದಾಗ ಅವ್ರು ಹೇಳಿದ, ಇನ್ನೊಮ್ಮೆ ಕೇಳ್ತೀನಿ ಅಂದ್ರೆ ಹೇಳಲಿಲ್ಲ ಅವನು. ಆಗ ಗುರು ಹಾಗಲ್ಲ, ಆ ಶಿಷ್ಯ ಎಷ್ಟೇ ಬಾರಿ ಆಲೋಚನೆ ಮಾಡಿದ್ರು, ಅವನಿಗೆ ಅರ್ಥ ಆಗದೆ ಇದ್ರು,
ಅವನನ್ನು ಬಿಡದೆ ಮೇಲಿಂದ ಮೇಲೆ ಅವನಿಗೆ ಹೇಳ್ತಿರ್ಬೇಕು. ಅದಕ್ಕಾಗಿ ಆಚಾರ್ಯನಾದವನು ಪರಮಾತ್ಮನಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿರ್ತಾನೆ ಅಂತ ಮಾತು. ಸ್ಥಾನ ಅಂತಂದ್ರೆ ತಾರತಮ್ಯ ದೃಷ್ಟಿಯಿಂದ ಹೆಚ್ಚಿನವನು ಅಂತ ಅರ್ಥ ಅಲ್ಲ. ನಮ್ಮಂಥವರಿಗೆ ಆತ ಸಮೀಪಕ್ಕೆ ಸುಲಭವಾಗಿ ಸಿಗುವಂಥವನು. ಯಾಕಂದ್ರೆ ಸುಲಭವಾಗಿ ಒಲಿಯುವಂಥವನು, ಸಮೀಪದಲ್ಲಿ ನಮಗೆ ಸುಲಭವಾಗಿ ಸಿಗುವಂಥವನು ಅನ್ನೋ ಕಾರಣಕ್ಕಾಗಿ ಆಚಾರ್ಯನನ್ನ ಪರಮಾತ್ಮನಿಗಿಂತ ಶ್ರೇಷ್ಠ ಅಂತ ಆ ಅರ್ಥದಲ್ಲಿ ಹೇಳಿದ್ದೇ ಹೊರತು ತಾರತಮ್ಯ ದೃಷ್ಟಿಯಿಂದ ಸ್ಥಾನ ದೃಷ್ಟಿಯಿಂದ ಹೇಳಿದ್ದಲ್ಲ ಅಂತ ಈಗ ಅರ್ಥ ಮಾಡ್ಕೊಳ್ಬಹುದು. ಅದರಂತೆ ಆ ಹಕ್ಕಿ ಹೇಗೆ ಮೇಲಿನ ಮೇಲೆ ಹಾಡಿ ಹಾಡಿ ಸೀತೆಗೆ ಸಮಾಧಾನ ಕೊಡ್ತಿತ್ತೋ ಅದರಂತೆ ಆಚಾರ್ಯ ಶಿಷ್ಯನಿಗೆ ಮೇಲಿನ ಮೇಲೆ ಉಪದೇಶ ಕೊಡ್ತಿರ್ತಾನೆ. ಸುಸ್ವಾಗತ ವಾಟಮುಗಿಯಾನ ಹಕ್ಕಿ ಒಂದು ಆ ರಾಮ ಮೊದಲಾದವರು ಬರೋರಿದ್ದಾರೆ, ಬಂದು ನನ್ನನ್ನು ಬಿಡಿಸುವವರಿದ್ದಾರೆ ಅಂತ ಸೀತೆಗೆ ಏನು ಹೇಳ್ತಾ ಇತ್ತು. ಅದರಂತೆ ಈ ಆಚಾರ್ಯನು ಕೂಡ ಆ ಅಷ್ಟಾಕ್ಷರ ಮೊದಲಾದಂಥ ಮಂತ್ರಗಳು, ನಾರಾಯಣ ಅಷ್ಟಾಕ್ಷರ ಮೊದಲಾದ ಮಂತ್ರಗಳಿಂದ ಆ ಮಂತ್ರಗಳನ್ನು ಶಿಷ್ಯನಿಗೆ ಉಪದೇಶ ಮಾಡಿ ಅವನಿಗೆ ನಿರ್ಹೇತುಕವಾದ ದಯ, ಶಿಷ್ಯನ ಮೇಲೆ ಗುರುವಾದವನು ಯಾವ ಥರದ ದಯ ತೋರಿಸ್ಬೇಕು ಅಂದರೆ ಏನನ್ನೂ ಅಪೇಕ್ಷೆ ಪಡಬಾರ್ದು. ಆ ಶಿಷ್ಯನಿಗೆ ಆ ದಯೆ ಬೆಲೆ ಗೊತ್ತಾಗದೇ ಇದ್ರು ಇವನು ಯಾವುದೇ ಅಪೇಕ್ಷೆಯನ್ನು ಇಟ್ಕೊಳ್ಳದೆ ಗುರುವಾದವನು ಆ ದಯೆಯನ್ನು ಕರುಣೆಯನ್ನು ಶಿಷ್ಯನ ಮೇಲೆ ಸುರಿಸ್ಬೇಕು. ಅವನಿಗೆ ಗುರು ಅಂತ ಕರೀತಾರೆ. ಹೀಗೆ ಆ ಸುಂದರಕಾಂಡದ 27ನೇ ಸರ್ಗದಲ್ಲಿ ಆ ಕೊನೆಯ ಶ್ಲೋಕ ಏನು ಬಂದಿತ್ತು ಅದರ ಮೂಲಕ ಆ ಪಕ್ಷಿ ಹಾಡಿದ್ದು ಅಂತ ಅನ್ನೋದನ್ನ, ಪಕ್ಷಿ ಹಾಡಿದ್ದು ಅಂತ ನಿರ್ದಿಷ್ಟವಾಗಿ ಅರ್ಥವನ್ನು ಅಷ್ಟೇ ಸ್ವೀಕಾರ ಮಾಡದೆ ಗುರುವಾದವನು ಶಿಷ್ಯನಿಗೆ ಉಪದೇಶ ಮಾಡಲಿಕ್ಕೆ ಬಂದ. ಸೀತೆ ಅನ್ನೋಳೆ ಪರತಂತ್ರನಾದ ಜೀವನಂತೆ ಆ ಸೀತೆಯನ್ನು ರಾಮನ ಕಡೆಗೆ ತಲುಪಿಸಬೇಕಾದ ಕಾರ್ಯಕ್ಕಾಗಿ ಹನುಮಂತ ಬಂದಿರುವಂತೆ ಗುರುವಾದವನು ಶಿಷ್ಯನಿಗೆ ಪರಮಾತ್ಮನ ಜ್ಞಾನವನ್ನು ಉಪದೇಶ ಮಾಡಲಿಕ್ಕಾಗಿ ಬಂದಿರ್ತಾನೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಮೊನ್ನೆ ಕಾಶಿಕಾ ರಹಸ್ಯ ಅಂತ ಅವ್ರ ಗ್ರಂಥದಲ್ಲಿ ಇದ್ದದ್ದು, ಯಾವ ಪುರಾಣ ಗೊತ್ತಿಲ್ಲ, ಹನುಮಂತನ 108 ನಾಮಗಳು, ಅಲ್ಲಿ ಸೀತಾನ್ವೇಷಣ ಪಂಡಿತ ಅಂತ ಒಂದು ಹೆಸರು ಬಂದಿತ್ತು. ಆ ಪಂಡಿತ ಅನ್ನೋ ಹೆಸರು ಸೀತಾನ್ವೇಷಣ ಪಂಡಿತ ಅಂತ ಹನುಮಂತನ ಯಾಕೆ ಸ್ತೋತ್ರ ಮಾಡಿದ್ರು ಅಂತ ಮೊದಲು ನನಗೂ ಅಷ್ಟು ಗೊತ್ತಾಗಲಿಲ್ಲ. ಸೀತಾನ್ವೇಷಣ ದಕ್ಷ, ಸೀತಾನ್ವೇಷಣ ಕಾರ್ಯದಲ್ಲಿ ಆತ ಸಮರ್ಥ ಅಂತ ಹೀಗೆ ನಾನು ಹೇಳ್ಬೋದಿತ್ತು. ಪಂಡಿತ ಅಂತ ಯಾಕೆ ಹೇಳಿದ್ರು ಅಂತ ಅದು ಗೊತ್ತಾಗಲಿಲ್ಲ. ಈ ರಾಮಾಯಣದ ಎಲ್ಲ ವ್ಯಾಖ್ಯಾನಗಳನ್ನು ನೋಡಿದರೆ ಸೀತೆಯನ್ನು ಹುಡುಕೋದು ಅಂತಂದ್ರೆ ಬರೇ ಸೀತೆಯನ್ನು ಹುಡುಕೋದು ಅಂತ ಅರ್ಥ ಅಲ್ಲ, ಜೀವನಿಗೆ ಪರಮಾತ್ಮನ ಜ್ಞಾನವನ್ನು ಕೊಡೋದು ಅನ್ನೋ ಕಾರಣಕ್ಕಾಗಿ ಆಚಾರ್ಯ ಗುರು ಅನ್ನೋ ಅರ್ಥದಲ್ಲಿ ಆ ಪಂಡಿತ ಅನ್ನೋ ಶಬ್ದವನ್ನ ಬಹುಶಃ ಅದು ಯಾವುದೋ ಪುರಾಣದ ಮಾತಿದ್ದಿರಬೇಕು, ಯಾವುದೋ ಪುರಾಣದಲ್ಲಿ ಅದನ್ನ ವೇದವ್ಯಾಸರು ಪಂಡಿತ ಅನ್ನೋ ಶಬ್ದದಿಂದ ಸೂಚನೆ ಮಾಡಿದ್ದಾರೆ ಅಂತ ಹೀಗೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಅದಲ್ಲದೆ ಸೀತೆ ಅಂತಂದ್ರೆ ನಿರ್ದಿಷ್ಟವಾಗಿ ಒಬ್ಬ ರಾಜಕುಮಾರಿ, ರಾಮ ಅಂದ್ರೆ ಅವಳ ಗಂಡ, ಆ ರಾಜ ಕಳೆದು ಹೋದಂಥ ಪತ್ನಿಯನ್ನ ಗಂಡನಿಗೆ ಮರಳಿ ದೊರಕಿಸ್ಕೊಡೋದು ಅಂತ ಇಷ್ಟ ಮಾತ್ರ ಅಂತ ಅರ್ಥ ಅಲ್ಲ. ಸೀತೆ ಅಂದ್ರೆ ತತ್ವಜ್ಞಾನಕ್ಕೆ ಸಂಕೇತವಾದವಳು ಅಂತ ಕೂಡ ಅವತ್ತು ನಾನು ಹೇಳಿದ್ದೆ. ಅಲ್ಲಿ ಇದು ಈ ಒಂದು ಮುಖನೂ ಕೂಡ, ಈ ಒಂದು ಆಯಾಮವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅದೇನಂದ್ರೆ ಅಂಗದಾದಿಗಳು ಏನು ಹೇಳಿದ್ರು, ನಾನು 10 ಯೋಜನೆ ಹಾರಬಲ್ಲೆ, ನಾನು 20 ಯೋಜನೆ, ನಾನು 70, 80, 90. ಅಂಗದ ಕೊನೆಗೆ ಏನಂದಿದ್ದ, ನಾನು ಅಲ್ಲಿ ತನಕ ಹೋಗ್ತೇನೆ, ಆದರೆ ಅಲ್ಲೇನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದಿದ್ದ. ಅದರ ಅರ್ಥ ಏನಂತಂದ್ರೆ ಅಲ್ಲಿ ಹೋಗಿ ರಾವಣಾದಿಗಳನ್ನು ಸೋಲಿಸಿ ಅವರನ್ನು ಎದುರಿಸಿ ಸೀತೆಯನ್ನು ಅನ್ವೇಷಣೆ ಮಾಡಿಕೊಂಡು ಸೀತೆಯ ಸಮಾಚಾರವನ್ನು ತಂದು ರಾಮನಿಗೆ ಒಪ್ಪಿಸಬೇಕಾದ ಕೆಲಸ ಇತ್ತು. ಆ ರಾವಣಾದಿಗಳನ್ನು ಎದುರಿಸುವಂಥ ಕೆಲಸ ನಮ್ಮ ಕಡೆಯಿಂದ ಆಗ್ತಿದೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ಅಂಗದಾದಿಗಳಿಗೆ ಸಂದೇಹ ಇತ್ತು ಅಂತ ಅರ್ಥ. ಅದಷ್ಟೇ ಅಲ್ಲದೆ ಹನುಮಂತ ಅಲ್ಲಿಗೆ ಹಾರಿ ಹೋದವನು ಆ ಸೀತೆಯನ್ನು ನೋಡಿ ಅವಳು ಲಕ್ಷ್ಮೀ ಸ್ವರೂಪಗಳು ಅಂತ ತಿಳ್ಕೊಂಡ, ರಾಮನನ್ನ ಪರಮಾತ್ಮ ಸ್ವರೂಪ ಅಂತ ತಿಳ್ಕೊಂಡ. ಅವರ ಯಥಾರ್ಥವಾದ ಸ್ವರೂಪವನ್ನೆಲ್ಲ ಆತ ತಿಳಿದುಕೊಂಡು ಆ ಎಲ್ಲ ಸಮಾಚಾರಗಳನ್ನ ರಾಮನಿಗೆ ಬಂದು ತಿಳಿಸಿದ ಮತ್ತು ರಾವಣಾದಿಗಳನ್ನು ಕೂಡ ಸೋಲಿಸಿದ. ಈ ಕಾರ್ಯ ಅಂಗದಾದಿಗಳು ಉಳಿದವರಿಗೆ ಆಗ್ತಿರ್ಲಿಲ್ಲ. ಅಂಗದಾದಿಗಳು ಒಂದು ಹೀಗೆ ಹೋಗಿ ತಿರುಗಿ ಬರ್ತಿದ್ರು. ಅವಳು ಲಕ್ಷ್ಮೀ ಸ್ವರೂಪಳಾದವಳು, ರಾಮ ಪರಮಾತ್ಮ ಸ್ವರೂಪ ಆದವನು ಅನ್ನುವಂಥ ತತ್ವ ಏನಿದೆ ಇದು ಉಳಿದ ಕಪಿಗಳಿಗೆ, ಉಳಿದ ಹನುಮಂತನಿಗಿಂತ ಕೆಳಗಿನ ತರಗತಿಯಲ್ಲಿರುವವರಿಗೆ ಅದು ಒಂದು ವೇಳೆ ಸಾಧ್ಯ ಆಗದಿರಬಹುದು. ಎಷ್ಟೋ ಬಾರಿ ಮಹಾಭಾರತಾದಿಗಳಲ್ಲಿ ಅಂಥದ್ದು ಒಂದು ಸಂಗತಿ ನಾವು ನೋಡ್ತೇವೆ. ಕೃಷ್ಣ ಆ ಪರಮಾತ್ಮ ಅನ್ನುವ ಸಂಗತಿಯನ್ನು ಮೇಲಿನ ಮೇಲೆ ತಿಳ್ಕೊಂಡಿದ್ರು ಕೂಡ ಅವರೆಲ್ಲ ಕೆಲವರು ಮರೆತು ಆತನಿಗೆ ವಿರುದ್ಧವಾಗಿ ಏನೋ ವರ್ತನೆ ಮಾಡೋದು, ಆತನಿಗೆ ಅಪಚಾರ ಆಗುವಂತೆ ಮಾಡೋದು, ಹೀಗೆಲ್ಲ ಅವ್ರು ಮಾಡ್ತಿದ್ರಂತೆ. ಅದು ಆ ಅವತಾರದಲ್ಲಿ ಅಷ್ಟೇ ಅಲ್ಲ, ಈ ಅವತಾರದಲ್ಲಿಯೂ ಸುಗ್ರೀವಾದಿಗಳಿಗೂ ಕೂಡ ರಾಮ ಪರಮಾತ್ಮ ಅಂತ ಅನ್ನೋದ್ರ ಬಗ್ಗೆ ಪೂರ್ಣವಾದ ನಿಶ್ಚಯ ಇರಲಿಲ್ಲ. ಇದ್ರೂ ಕೂಡ ಕೆಲವೊಮ್ಮೆ ಏನೇನೋ ಸಂದೇಹ.
ರಾಮ ಈ ಕೆಲಸ ಮಾಡಲಿಕ್ಕೆ ಸಮರ್ಥ ಹೌದೋ ಅಲ್ವೋ, ಇದನ್ನು ಮಾಡ್ತಾನೋ ಇಲ್ವೋ, ವಾಲಿಯನ್ನು ಕೊಲ್ತಾನೋ ಇಲ್ವೋ, ಹೀಗೆ ನೂರಾರು ಸಂದೇಹಗಳು ಅವರಿಗೆಲ್ಲ. ಹಾಗಾಗಿ ಆ ಉಳಿದವರು ಏನಿದ್ದಾರೆ ಅವ್ರಿಗೆ ಇಲ್ಲದೇ ಇರುವಂಥ ತತ್ವಜ್ಞಾನ ಇವನಿಗಿತ್ತು, ಈ ಹನುಮಂತನಿಗೆ. ಅದರಿಂದಾಗ ಆತ ಸೀತೆಯ ಯಥಾರ್ಥ ಸ್ವರೂಪವನ್ನು ತಿಳ್ಕೊಂಡ. ಅಲ್ಲಿ ಹೋದಾಗ ಸೀತೆಯ ಹುಟ್ಟಿನಿಂದ ಆರಂಭಿಸಿ ಅವಳ ಅಪಹಾರ ಆಗುವ ತನಕ ಏನೇನು ಘಟನೆ ಆಗಿತ್ತಲ್ಲ ಅದನ್ನೆಲ್ಲ ಆತ ಮನಸ್ಸಿನಲ್ಲಿ ಒಂದ್ಸರಿ ಮೆಲುಕು ಹಾಕ್ಕೊಂಡ ಅಂತ ನಾವು ಅದನ್ನ ಈ ಹಿಂದೆ ಯಾವುದೋ ಒಂದು ಸರ್ಗದಲ್ಲಿ ಶ್ರವಣ ಮಾಡಿದ್ವಿ. ಆ ಮೆಲುಕು ಹಾಕೊಳ್ಳೋದೊಂದು ಏನರ್ಥ, ಅವಳ ವಾಸ್ತವಿಕವಾದ ಸ್ವರೂಪವನ್ನು ಆತ ತಿಳ್ಕೊಳ್ಳೋದಂತ ಅರ್ಥ. ಇದು ಉಳಿದವರಿಗೆ ಆಗದೇ ಇರುವಂಥ ಕೆಲಸ. ಅದಕ್ಕಾಗಿ ಆತನನ್ನ ಪಂಡಿತ ಅಂತ ಹೇಳಿದ್ರು. ಬರೇ ಸೀತಾನ್ವೇಷಣೆ ಮಾಡಿ ಹೋಗಿಬಿಟ್ಟಿದ್ರೆ ಆತ ಪಂಡಿತ ಅಂತ ಅನ್ಕೋತಿರ್ಲಿಲ್ಲ. ಸೀತೆಯನ್ನು ಜೀವ ಅಂತ ಹೀಗೆ ಹೇಳಿದಕ್ಕೂ ಕೂಡ ಒಂದು ಮಹತ್ವದ ಅರ್ಥ ಇದೆ. ಜೀವನಿಗೆ ತನ್ನ ಸುತ್ತಮುತ್ತ ನಾನಾ ರೀತಿಯಾದ ಪ್ರಲೋಭನಗಳು ಪ್ರತಿನಿತ್ಯ, ಅಹಂಕಾರ, ಕಾಮ, ಕ್ರೋಧ, ವಿವೇಕ, ಕಾಮ ಇವೆಲ್ಲ ಜೀವನಿಗೆ ಪ್ರತಿನಿತ್ಯ ಆತನನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಆತನಿಗೆ ತೊಂದರೆ ಕೊಡ್ತಿರ್ತವೆ. ಆದರೆ ಜೀವ ಅವನ್ನೆಲ್ಲ ಮೆಟ್ಟಿ ನಿಂತರೆ, ಗುರುಗಳ ಸಹಾಯದಿಂದ, ಗುರುವಿನ ಅನುಗ್ರಹದಿಂದ ಅವನ್ನೆಲ್ಲ ಆತ ಮೆಟ್ಟಿ ನಿಂತರೆ ಅದರ ಮೂಲಕವಾಗಿ ಆತ ಜ್ಞಾನ, ಭಕ್ತಿ, ವೈರಾಗ್ಯ ಇತ್ಯಾದಿಗಳನ್ನು ಪಡ್ಕೊಳ್ಳೋದಲ್ಲ. ಅಲ್ಲೊಂದು ಆ ರಾಕ್ಷಸಿಯರು ಮತ್ತು ರಾವಣ ಇವರೆಲ್ಲ ಸೀತೆಗೆ ನಾನಾ ಥರದ ಪ್ರಲೋಭನೆಗಳನ್ನು ಒಡ್ಡಿದ ಅಧ್ಯಾಯಗಳನ್ನು ನಾವು 2-3 ಅಧ್ಯಾಯದಲ್ಲಿ ಶ್ರವಣ ಮಾಡಿದ್ವಿ. ಆ ಎಲ್ಲ ಪ್ರಲೋಭನೆಗಳನ್ನು ಒಡ್ಡದ್ದೇನಿದೆ ಅದು ಜೀವನಿಗೆ ಆತನ ಸುತ್ತಮುತ್ತಲಿನ ಈ ಸಾಂಸಾರಿಕ ಆಕರ್ಷಣೆಗಳು ಆತನನ್ನು ತನ್ನ ಕಡೆ ಸೆಳೆದುಕೊಳ್ಳಿಕ್ಕೆ ಮಾಡುವಂಥ ಪ್ರಯತ್ನ ಅನ್ನೋದಕ್ಕೆ ಸಂಕೇತ ಅಂತ ತಿಳ್ಕೊಳ್ಬೇಕು. ಅಲ್ಲೊಂದು ಮಾತು ಕೂಡ ಬಂದಿತ್ತು, ಈ ಯೌವನ ಏನಿದೆ, ಈ ಯೌವನ, ಈ ರೂಪ ಇದೆಲ್ಲವೂ ಕೂಡ ಅಶಾಶ್ವತ. ಸ್ತ್ರೀಯರಿಗಿರುವಂಥ ಯೌವನ, ಸ್ತ್ರೀಯರಿಗಿರುವಂಥ ರೂಪ ಇವೆರಡು ಕೂಡ ಅಶಾಶ್ವತ. ಅದನ್ನು ನೀವು ತಿಳ್ಕೊಳ್ಬೇಕು. ತಿಳ್ಕೊಂಡು ಈ ರೂಪ, ಈ ಯೌವನ ಎರಡೂ ಹಾಳಾಗಿ ಹೋಗೋದಕ್ಕಿಂತ ಮೊದಲೇ ರಾವಣನನ್ನು ನೀನು ಸೇರಬೇಕು, ರಾವಣನಿಗೆ ನಿನ್ನ ಮನಸ್ಸನ್ನು ಒಪ್ಪಿಸಬೇಕು ಅಂತ ಅವರೆಲ್ಲ ಬೋಧನೆ ಮಾಡಿದ್ರು. ಆ ಎಲ್ಲ ಬೋಧನೆಗಳು ಜೀವನಿಗೆ, ತನ್ನ ಸಾಧಕನಿಗೆ, ಜೀವನಿಗೆ ಅದರಲ್ಲೂ ಸಾಧಕನಿಗೆ, ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಜಗತಿ ಸಿದ್ಧಯೇ ಅಂತ ಭಗವದ್ಗೀತೆ. ಸಾವಿರಾರು ಮನುಷ್ಯರಲ್ಲಿ ಒಬ್ಬ ಸಾಧನೆಗಾಗಿ ಪ್ರಯತ್ನ ಪಡ್ತಾನೆ ಅಂತ ಭಗವದ್ಗೀತೆ ಏನು ಹೇಳ್ತದೆ. ಆ ಸಾಧಕನಿಗೆ ತಾನು ಮಾರ್ಗದಲ್ಲಿ ಮುಂದೆ ಸಾಗಲಿಕ್ಕೆ ನೂರಾರು ಥರದ ಆಕರ್ಷಣೆಗಳು, ನೂರಾರು ಥರದ ಅಡಚಣೆಗಳು, ಆ ಅಡಚಣೆಗಳನ್ನು ಸಾಂಕೇತಿಕವಾದ ರೂಪದಲ್ಲಿ ರಾಕ್ಷಸಿಯರು, ರಾವಣ ಅಂತ ಹೀಗೆ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಸುಂದರಕಾಂಡದ ಆರಂಭದ ಶ್ಲೋಕದಲ್ಲೂ ಕೂಡ ಆ ಒಂದು ಮಾತು ಬಂದಿತ್ತು, ಮತ್ತು 27ನೇ ಸರ್ಗದ ಕೊನೆಯ ಶ್ಲೋಕದಲ್ಲೂ ಕೂಡ ಆ ಮಾತು ಬಂದಿತ್ತು. ಹನುಮಂತ ಗುರುವಾದವನು ಶಿಷ್ಯನಿಗೆ ಉಪದೇಶ ಮಾಡಿಕೊಡ್ಲಿಕ್ಕೆ ಅವನ ಕಡೆ ಸಮೀಪಿಸಿ ಆತನಿಗೆ ಸಮಾಧಾನ ಹೇಳುವಂತೆ ಹನುಮಂತನು ಕೂಡ ಆ ಸೀತೆಯ ಸಮೀಪಕ್ಕೆ ಬಂದು ಅವಳಿಗೆ ಸಮಾಧಾನ ಮಾಡಲಿಕ್ಕೆ ಉದ್ಯುಕ್ತನಾಗಿದ್ದ ಅನ್ನೋದಕ್ಕೆ 27ನೇ ಸರ್ಗ ಮುಕ್ತಾಯ ಆಗಿತ್ತು. 28ರಲ್ಲಿ ಈ ಸರ್ಗ ಹೀಗೆ ಮುಂದುವರೆದಿದೆ. ಸಾ ರಾಕ್ಷಸೇಂದ್ರಸ್ಯ ವಶೋ ನಿಶಮ್ಯ ತದ್ರಾವಣಸ್ಯಾಪ್ರಿಯ ಮಪ್ರಿಯಾರ್ಥ ಸೀತಾ ವಿತತ್ರಾಸ ಯಥಾ ವನಾಂತೆ ಸಿಂಹಾಭಿಪನ್ನ ಗಜರಾಜಕನ್ಯಾ ಸಾ ರಾಕ್ಷಸೀ ಮಧ್ಯಗತಾ ಚ ಭೀರುಃ ವಾಗ್ಭಿರ್ಭೃಶಂ ರಾವಣಸರ್ಜಿತಾ ಚ ಕಾಂತಾರ ಮಧ್ಯೆ ವಿಜನೇ ವಿಸೃಷ್ಟಾ ಬಾಲೇವ ಕನ್ಯಾ ವಿರಳಾಪ ಸೀತಾ ಸತ್ಯಂ ಪತೇದಂ ಪ್ರವದಂತಿ ಲೋಕೆ ನಾಕಾಲ ಮೃತ್ಯುರ್ಭವತೀತಿ ಸಂತಃ ಯತ್ರಾಹಮೇವಂ ಪರಿಭತ್ಯಮಾನ ಜೀವಾಮಿ ಕಿಂಚಿತ್ ಕ್ಷಣಮುಕ್ತ್ಯ ಪುಣ್ಯ ಸುಖಾದ್ವಿಹೀನಂ ಬಹುದುಃಖಪೂರ್ಣಂ ನಿದಂ ತು ನೂನಂ ಹೃದಯಂ ಸ್ಥಿರಂ ಮೇ ವಿಶೀಯತೆ ಯನ್ನ ಸಹಸ್ರಧಾತ್ಯ ವಜ್ರಾಹತಂ ಶೃಂಗಮಿವಾಚಲಸ್ಯ ನೈವಾಸ್ತಿ ದೋಷಂ ಮಮ ನೂನಮತ್ರ ವಜ್ರಾಹಮಸ್ಯ ಅಪ್ರಿಯದರ್ಶನಸ್ಯ ಭಾವಂ ನ ಚಾಸ್ಯಾಹಮನುಪದಾತಂ ಅಲಂ ದ್ವಿಜೋ ಮಂತ್ರಮಿವಾದ್ವಿಜಾಯ ನೂನಂ ಮಮ ಅಂಗಾನಿ ಅಚಿರಾದನಾರ್ಯಃ ಶಸ್ತ್ರೈಃ ಚಿತೈಃ ಛೇತ್ಸ್ಯತಿ ರಾಕ್ಷಸೇಂದ್ರಃ ತಸ್ಮಿನ್ನನಾಗಚ್ಛತಿ ಲೋಕನಾಥೆ ಗರ್ಭಸ್ಥ ಜಂತೋರಿವ ಶಲ್ಯಕೃಂತಃ. ಅವಳು ಭಯಪಟ್ಟು ದುಃಖಪಟ್ಟು ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಅಕಾಲ ಮರಣ ಸಂಭವಿಸೋದಿಲ್ಲ ಅಂತ ಒಂದು ಮಾತಿದೆ. ಮನುಷ್ಯನಿಗೆ ಮರಣ ಬಾಲ್ಯದಲ್ಲೇ ಬರಲಿ, ಯೌವನಾವಸ್ಥೆಯಲ್ಲೇ ಬರಲಿ, ಮಧ್ಯ ವಯಸ್ಸಿನಲ್ಲಿ ಬರಲಿ ಅಥವಾ ವೃದ್ಧಾವಸ್ಥೆಯಲ್ಲಿ ಬರಲಿ, ಮರಣ ಬಂದಿದೆ ಅಂದರೆ ಸಕಾಲದಲ್ಲೇ ಬಂದಿದೆ ಅಂತ ಅರ್ಥ. ಅಕಾಲ ಮರಣ ಅಂತ ನಾವು ನಮ್ಮ ದೃಷ್ಟಿಯಿಂದ ಹೇಳ್ತೀವಿ ಅಷ್ಟೇ. 60-70 ವರ್ಷ ಬದುಕಬೇಕಾದ ಮನುಷ್ಯ 20-30 ಸತ್ನಲ್ಲ ಅನ್ನೋ ದೃಷ್ಟಿಯಿಂದ ಅಕಾಲ ಮರಣ ಅಂತ ಹೇಳ್ತೀವಿ ಹೊರತು ಮರಣಕ್ಕೆ ಅಕಾಲ ಅಂತ ಅನ್ನೋದಿಲ್ಲ. ಯಾರು ಯಾವಾಗ ಸತ್ತಿರ್ತಾರಲ್ಲ ಅವ್ರಿಗೆ ಅದು ಕಾಲ ಅಂತಲೇ ಅರ್ಥ.
ಹಾಗಾಗಿ ಈ ಮಾರ್ಕಂಡೇಯನಿಗೆ ಅಕಾಲ ಮರಣದ ಯೋಗ ಇತ್ತು, ಆತನನ್ನು ಭಗವಂತ ಕಾಪಾಡಿದ ಅಂತ ಹೇಳ್ತೇವಲ್ಲ, ಅಕಾಲದ ಮರಣ ಯೋಗ ಅವನಿಗೆ ಇರಲಿಲ್ಲ, ಅದನ್ನು ಜ್ಯೋತಿಷಿ ಹಾಗೆ ಹೇಳಿದ್ದ ಅಷ್ಟೇ. ಯೋಗ ಇತ್ತು ಅಂದರೆ ಯೋಗ ಅಂದರೆ ಅಲ್ಲಿ ಎರಡು ಅಂತ ಅರ್ಥ. ಜ್ಯೋತಿಷಿಗೆ ಕುಂಡಲಿ ಹೇಳುವವರಿಗೆ ಕಾಣುವಂಥ ಸಾಧ್ಯತೆ ಒಂದು, ಪರಮಾತ್ಮನಿಗೆ ಕಾಣುವ ಸಾಧ್ಯತೆ ಒಂದು. ನಿಮ್ಮೆಲ್ಲರ ಜಾತಿಗಳನ್ನ ಕುಂಡಲಿಗಳನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿದ್ರೆ, ಕೈ ಪರೀಕ್ಷೆ ಮಾಡಿ ನೋಡಿದರೆ ನೂರಾರು ಯೋಗಗಳು ಕಾಣಿಸ್ಬೋದು. ಆ ಎಲ್ಲ ಯೋಗಗಳು ಸತ್ಯ ಆಗೋದಿಲ್ಲಲ್ಲ, ಯಾಕಂದರೆ ಪರಮಾತ್ಮನ ಇಚ್ಛೆಯಂತೆ ನಡೆಯಬೇಕಾದ ಜೀವನ ನಮ್ಮದು. ಹಾಗಾಗಿ ಪರಮಾತ್ಮನ ಇಚ್ಛೆಯಂತೆ ಯಾವಾಗ ಸಾವು, ಯಾವಾಗ ಮರಣ, ಯಾವಾಗ ಹುಟ್ಟು, ಯಾವಾಗ ವಿವಾಹ, ಪುತ್ರೋತ್ಸವ ಇತ್ಯಾದಿಗಳು ಆಗಬೇಕು, ಅದು ಆವಾಗಲೇ ಆಗೋದು. ಹಾಗಾಗಿ ಅದಕ್ಕೆ ಅಕಾಲ ಅಂತ ಅನ್ನೋದಿಲ್ಲ, ಅದಕ್ಕೆಲ್ಲ ಸಕಾಲನೇ ಅದು. ನಮ್ಮ ದೃಷ್ಟಿಯಿಂದ, ಜ್ಯೋತಿಷಿಯ ದೃಷ್ಟಿಯಿಂದ ಇದು ಅಕಾಲ ಸಕಾಲ ಅಂತ ಹೇಳ್ತೇವೆ. ಮಾರ್ಕಂಡೇಯ ಚಿಕ್ಕ ವಯಸ್ಸಿಗೆ ಸಾಯ್ತಾನೆ ಅಂತ ಅವ್ರು ಯಾರೊಬ್ರು ಹೇಳಿದ್ರು, ಋಷಿಗಳು ಯಾರೊಬ್ರು ಹೇಳಿದ್ರು. ಆ ಸಂದರ್ಭದಲ್ಲಿ ಯಮ ಆತನನ್ನು ಸೆಳ್ಕೊಂಡು ಹೋಗಬೇಕು ಅಂತ ಬಂದ. ಯಮ ಸೆಳ್ಕೊಂಡು ಹೋಗಬೇಕು ಅಂತ ಬಂದ, ಪರಮಾತ್ಮ ಆತನನ್ನು ಬಿಡಿಸಿದ ಅಂತ ಹೇಳ್ತೇವೆ. ಪರಮಾತ್ಮನ ಅಧೀನದಲ್ಲಿದ್ದವರು ಈ ಯಮ ಮೊದಲಾದ ದೇವತೆಗಳು. ಅವರಿಗೆ ಜೀವಿ ಯಾವಾಗ ನಿರ್ದಿಷ್ಟವಾಗಿ ಸಾಯಬೇಕು ಅನ್ನುವಂಥ ಪೂರ್ಣವಾದ ಕಲ್ಪನೆ ಪರಮಾತ್ಮನಿಗಿದ್ದಂತೆ ಇರೋದಿಲ್ಲ. ಅದಕ್ಕಾಗಿ ಅವರು ಹೊತ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಡ್ತಾರೆ, ಆತನನ್ನು ಸೆಳ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಡ್ತಾರೆ. ಪರಮಾತ್ಮ ಅವನಿಗೆ ಸಾಯುವ ಯೋಗ ಇದ್ದಿದ್ದಿರಲಿ, ಆದ್ದರಿಂದ ಆತನನ್ನು ಬಿಡಿಸಿದ ಅಂತ ಅರ್ಥ. ಹಾಗಾಗಿ ಮಾರ್ಕಂಡೇಯನನ್ನು ಹಿಡಿದು ನಮಗೂ ಯಾರಿಗೂ ಕೂಡ ಅಕಾಲ ಮರಣ ಅಂತ ಅನ್ನೋದಿಲ್ಲ, ಎಲ್ಲರಿಗೂ ಸಕಾಲ ಮರಣವೇ. ಅವ್ರು ಚಿಕ್ಕ ವಯಸ್ಸಿನಲ್ಲೇ ಸಾಯಲಿ, ಅವರು ವೃದ್ಧಾಪ್ಯದಲ್ಲೇ ಸಾಯಲಿ. ಹಾಗೆ ನನಗೂ ಕೂಡ ಅಕಾಲ ಮರಣ ಇಲ್ಲ, ಸಾಯಬೇಕು ನಾನು ಅಪೇಕ್ಷೆ ಪಡ್ತೇನೆ. ಈಗ ಆಗ ಸಾವು ನನಗೆ ಬರ್ತಿಲ್ಲ ಅಂದ್ಲು ಆ ಸೀತೆ. ಕ್ಷಣಮಾಪಿ ಅಪುಣ್ಯ, ಇಷ್ಟು ನನಗೆ ತೊಂದರೆ ಬರ್ತಿದ್ರು ಕೂಡ ನಾನಿನ್ನೂ ಕೂಡ ಬದುಕಿದ್ದೇನೆ, ನಾನಿನ್ನೂ ಸತ್ತಿಲ್ಲ ಅಂತ ಅವಳು ಗೋಳಾಡಿದ್ಲು. ನಾನು ಈ ರಾವಣನಿಗೆ ನನ್ನ ಮನಸ್ಸನ್ನಾಗಲಿ ಶರೀರವನ್ನಾಗಲಿ ಏನು ಮಾಡಿದರೂ ಒಪ್ಸೋದಿಲ್ಲ. ಎಂಥದೇ ಒತ್ತಡ ಬಂದರೂ, ಎಂಥದೇ ಪ್ರಲೋಭನೆ ನನಗೆ ಬಂದರೂ ಕೂಡ ನಾನು ಒಪ್ಸೋದಿಲ್ಲ. ಅವನು ನನ್ನನ್ನು ಕತ್ತರಿಸಿ ಹಾಕಲೇಬೇಕಾದ್ರೆ ಇನ್ನು 2 ತಿಂಗಳ ಅವಧಿಯ ಬಳಿಕ. ಅದು ಹೇಗೆ ಅಂದರೆ, ಇಂದ್ರ ಜಿತಿದೇವಿಯ ಗರ್ಭದಲ್ಲಿ ಮರುತ್ತು ದೇವತೆಗಳಿದ್ರಲ್ಲ, ಅವ್ರನ್ನ 49 ಭಾಗವಾಗಿ ಕತ್ತರಿಸಿನಲ್ಲ, ಹಾಗೆ ಕತ್ತರಿಸಲಿಕ್ಕೆ ನನ್ನನ್ನು ಕತ್ತರಿಸಲೇಬೇಕಾರೆ. ಅಥವಾ ತಾಯಿಯ ಗರ್ಭದಲ್ಲಿದ್ದಂಥ ಮೃತ ಶಿಶುವನ್ನು ವೈದ್ಯ ಕತ್ತರಿಸ್ತಾನಲ್ಲ, ಹಾಗೆ ರಾವಣ ತನ್ನ ಚಾರದ ಮೂಲಕ ನನ್ನನ್ನು ಕತ್ತರಿಸಲಿ, ಆಗ ನಾನು ಮಾತ್ರ ರಾವಣನಿಗೆ ವಶ ಆಗೋದಿಲ್ಲ ಅಂತ ಅಂದ್ಕೊಂಡವು. ದುಃಖಂ ಬತೇದಂ ಮಮ ದುಃಖಿತಾಯಾಹ ಮಾಸೌ ಚಿರಾಯಾಧಿಗತೋ ಅಧಿಗಮಿಷ್ಯತೋ ದ್ವೌ ಬದ್ಧಸ್ಯ ವಧ್ಯಸ್ಯ ತಥಾ ನಿಶಾಂತೆ ರಾಜಾಪರಾಧಾದಿವ ತಸ್ಕರಸ್ಯ ಹಾ ರಾಮ ಹಾ ಲಕ್ಷ್ಮಣ ಹಾ ಸುಮಿತ್ರೆ ಹಾ ರಾಮಮಾತಃ ಸಹ ಮೇ ಜನನ್ಯ ಏಷಾ ವಿಪದ್ಯಾಮಿ ಅಹಂ ಅಲ್ಪಭಾಗ್ಯ ಮಹಾರ್ಣವೇ ನೌರಿವ ಮೂಢವಾತ. ದೊಡ್ಡ ಪ್ರಕ್ಷುಬ್ಧವಾದ ಸಮುದ್ರದಲ್ಲಿ ನೌಕೆ ಪ್ರಕ್ಷುಬ್ಧವಾಗಿ ಮುಳುಗಿ ಹೋಗುವಂತೆ ನಾನಿವತ್ತು ನಾಶಕ್ಕೊಳಗಾಗ್ತಾ ಇದ್ದೇನೆ, ಹಾಗಾಗಿ ನನ್ನನ್ನು ನೀವು ಕಾಪಾಡಿ ಅಂತ ಅವಳು ರಾಮ, ಲಕ್ಷ್ಮಣ, ಸುಮಿತ್ರೆ, ಕೌಸಲ್ಯೆ ಮತ್ತು ತನ್ನ ತಾಯಿ ಇವರೆಲ್ಲರನ್ನು ಕೂಡ ಅವಳು ನೆನಪು ಮಾಡಿಕೊಂಡ್ಳು. ತರಸ್ವಿನವು ಧಾರಯತಾ ಮೃಗಸ್ಯ ಸತ್ವೇನ ರೂಪಂ ಮನುಜೇಂದ್ರ ಪುತ್ರೌ ನೂನಂ ವಿಷತ್ತೌ ಮಮ ಕಾರಣಸ್ಥೌ ಸಿಂಹರ್ಷಭೂ ದ್ವಾವಿವ ವೈದ್ಯುತೇನ. ಆ ಮಾಯಾಮೃಗ ಜಿಂಕೆಯ ರೂಪದಲ್ಲಿ ಬಂದಿತ್ತಲ್ಲ, ಅದು ರಾಮಲಕ್ಷ್ಮಣದಿಬ್ಬರನ್ನು ಕೊಂದು ಹಾಕಿರಬೇಕು ನನ್ನ ಕಾರಣದಿಂದಾಗಿ, ಹಾಗಾಗಿ ಅವರು ಇನ್ನೂ ಬಂದಿಲ್ಲ. ನೂನಂ ಸ ಕಾಲೋ ಮೃಗರೂಪಧಾರಿ, ಮಾಯಾಮೃಗ ರೂಪದಿಂದ ಬಂದವನು ಬೇರೆ ಯಾರಾಗಲಿಕ್ಕಿಲ್ಲ, ಸ್ವಯಂ ಯಮನೇ ಆಗಿದ್ದಿರಬೇಕು, ಆತನೇ ಇವರಿಬ್ಬರನ್ನು ಸೆಳೆದುಕೊಂಡು ಹೋಗಿರಬೇಕು. ಮಮಾಲ್ಪ ಭಾಗ್ಯಾಂ ದುಲುಭೇ ತದಾನೀಂ ಯತ್ರಾರ್ಯ ಪುತ್ರಂ ವಿಸರ್ಜ್ಯ ಮೂಢ ರಾಮಾನುಜಂ ಲಕ್ಷ್ಮಣ ಪೂರ್ವಜಂ ಚ. ನಾನು ಹಠ ಹಿಡಿದು ರಾಮನನ್ನು ಕಳಿಸ್ಕೊಟ್ಟೆ, ಲಕ್ಷ್ಮಣನನ್ನು ಕಳಿಸ್ಕೊಟ್ಬಿಟ್ಟೆ. ಹಾ ರಾಮ ಸತ್ಯವೃತ ದೀರ್ಘಬಾಹೋ ಹಾ ಪೂರ್ಣಚಂದ್ರ ಪ್ರತಿಮಾನ ವಕ್ತ್ರ ಹಾ ಜೀವಲೋಕಶ್ಚ ಇತಃ ಪ್ರಿಯಶ್ಚ ವಧ್ಯಾಂ ನಮಾಂ ವೇತ್ಸಿ ಹಿ ರಾಕ್ಷಸಾನಾಂ ಅನನ್ಯ ದೇವತ್ವಮಿಯಂ ಕ್ಷಮಾ ಚ ಭೂಮೌ ಚ ಶಯ್ಯಾ ನಿಯಮಶ್ಚ ಧರ್ಮೇ ಪತಿವ್ರತಾತ್ವಂ ವಿಫಲಂ ಮಮೇದಂ ಕೃತಂ ಕೃತಜ್ಞೇಷ್ವಿವ ಮಾನುಷಾಣಾಂ. ಉಪಕಾರ ಮಾಡಿದ್ರೆ ಸಜ್ಜನರಿಗೆ ಮಾಡಬೇಕು, ದುರ್ಜನರಿಗೆ ಏನು ಉಪಕಾರ ಮಾಡಿದರೆ ಆ ಉಪಕಾರವನ್ನು ಅವ್ರು ನೆನಪೇ ಇಟ್ಕೊಳ್ಳೋದಿಲ್ಲ. ನಿಮಗೆ ಒಂದು ಉತ್ತಮ ಸಂದರ್ಭ ಬಂದಾಗ ನಿಮಗೆ ಅವರು ಪ್ರತ್ಯುಪಕಾರ ಮಾಡೋದೂ ಇಲ್ಲ. ಅದು ಹೇಗೋ ಹಾಗೆ ನಾನು ಮಾಡಿದ ಧರ್ಮಾಚರಣೆ, ಸಣ್ಣವಳಿದ್ದಾಗಿಂದ ಇಲ್ಲಿ ತನಕ ಮಾಡಿದ ಧರ್ಮಾಚರಣೆ
ಎಲ್ಲ ಧರ್ಮ ಪಾತಿವ್ರತ್ಯದ ಆಚರಣೆ ಎಲ್ಲ ವ್ಯರ್ಥ ಆಗೋಯ್ತು ಅಂದ್ಲವಳು. ಅನನ್ಯ ದೈವತ್ವಂ, ರಾಮನನ್ನೊಬ್ಬನನ್ನು ಬಿಟ್ಟರೆ ಬೇರೆ ಯಾರನ್ನು ನಾನು ಕಣ್ಣೆತ್ತಿ ನೋಡಲಿಲ್ಲ. ಆತ ಪತಿಯೇ ಪರದೈವ ಅಂತ ತಿಳ್ಕೊಂಡೆ. ಇಯಂ ಕ್ಷಮಾ, ಮಹಿಳೆಗೆ ಉಚಿತವಾಗಿ ಯಾವ ಸಹನೆ ಇರಬೇಕು ಆ ಸಹನೆಯನ್ನು ನಾನು ಇಟ್ಕೊಂಡು ಬದುಕಿದೆ. ಭೂಮೌತ್ಯ ಶಯ್ಯ, ನೆಲದ ಮೇಲೆ ಮಲಗಿದೆ ರಾಮನಿಂದ ದೂರ ಇದ್ದಾಗ. ನಿಯಮಸ್ಥ ಧರ್ಮೇ, ಧರ್ಮಾಚರಣೆ ಮಾಡಿದೆ. ಪತಿವ್ರತಾತ್ವಂ, ಇದೆಲ್ಲವೂ ವಿಫಲಂ, ಇದೆಲ್ಲವೂ ಕೂಡ ವ್ಯರ್ಥ ಆಗಿ ಹೋಯ್ತು ನಮ್ಮದು. ಮೋಘೋ ಹಿ ಧರ್ಮ ಚರಿತೋ ಮಮಾಯಂ ತಥೈಕ ಪತ್ನಿತ್ವಂ ಇದಂ ನಿರರ್ಥಕಂ. ಯಾತ್ವಾಂ ನ ಪಶ್ಯಾಮಿ ಕೃಷಾ ವಿವರಣ ಹೀನಾ ತ್ವಯಾ ಸಂಗಮನೆ ನಿರಾಶಾ. ಪಿತುರ್ನಿದೇಶಂ ನಿಯಮೇನ ಕೃತ್ವಾ ವನಾನ್ಯವೃತ್ತಶ್ಚರಿತವ್ರತಶ್ಚ ತ್ರಿಭಿಸ್ತು ಮನ್ಯೇ ವಿಪರೀಕ್ಷಣಾಭಿಃ ತ್ವಂ ಭ್ರಂಸಿಸಿ ವೀತಭಯಕೃತಾರ್ಥಃ. ತಂದೆಯ ಆದೇಶವನ್ನು ಅನುಸರಣೆ ಮಾಡಬೇಕು ಅಂತ ನೀನು ಕಾಡಿಗೆ ಬಂದು ನನ್ನನ್ನು ಕಳೆದುಕೊಂಡೆ. 14 ವರ್ಷದ ವನವಾಸ ಎಲ್ಲ ಮುಗಿದ ಮೇಲೆ ನೀನು ಮತ್ತೆ ಅಯೋಧ್ಯೆಗೆ ಹೋಗಬೇಕಾಗ್ತದೆ. ಹೋಗಿ ಅಲ್ಲಿ ಬೇರೆ ಸ್ತ್ರೀಯರನ್ನು ಮದುವೆಯಾಗಿ ನೀನು ಸುಖವಾಗಿ ಇರು ಅಂತ ಹಾಗೆ ರಾಮನಿಗೆ ಅವಳು ಹಾರೈಸಿದಳು. ಅಹಂ ತು ರಾಮ ತ್ವಯಿ ಜಾತಕಾಮ ಚಿರಂ ವಿನಾಶಾಯ ನಿಬದ್ಧ ಭಾವ ಮೋಘಂ ಚರಿತ್ವಾಸ ತಪೋವ್ರತಂ ಚ ಯಕ್ಷಾಮಿ ದಿಗ್ಜೀವಿತ ಮಲ್ಪಭಾಗ್ಯ. ನೀನು ಅಯೋಧ್ಯೆಗೆ ಹೋಗು, ನಾನು ಈ ಕಡೆ ಈ 2 ತಿಂಗಳ ಅವಧಿ ಮುಗಿದ ಬಳಿಕ ನನ್ನ ತಪಸ್ಸು ಧರ್ಮಾಚರಣೆ ಇದೆಲ್ಲವನ್ನು ಮುಗಿಸಿ ನನ್ನ ಶರೀರವನ್ನು ಬಿಟ್ಟು ಬಿಡ್ತೇನೆ. ಸಾ ಜೀವಿತಂ ಕ್ಷಿಪ್ರಮಹಂ ತ್ಯಜೇಯಂ ವಿಷೇಣ ಶಸ್ತ್ರೇಣ ಶಿತೇನ ವಾಪಿ ವಿಷಸ್ಯ ದಾತ ನಹಿಮೇಸ್ತಿ ಕಶ್ಚಿತ್ ಶಸ್ತ್ರಸ್ಯ ವಾ ವೇಶ್ಮನಿ ರಾಕ್ಷಸಸ್ಯ. ನನಗಾರಾದ್ರೂ ವಿಷ ಕೊಡುವಂತಿದ್ರೆ, ತೀಕ್ಷ್ಣವಾದ ಶಸ್ತ್ರವನ್ನಾದರೂ ಕೊಡುವಂತಿದ್ರೆ ನಾನು ಪ್ರಾಣ ಪರಿತ್ಯಾಗ ಮಾಡದಲ್ಲೇ. ಆದರೆ ಈ ರಾಕ್ಷಸರ ಅರಮನೆಯಲ್ಲಿ ನನಗೆ ವಿಷ ತಂದುಕೊಡೋರು ಅವರು ಯಾರು? ನನಗೆ ತೀಕ್ಷ್ಣವಾದಂತಹ ಚೂಪಾದ ಆಯುಧವನ್ನಾದರೂ ತಂದುಕೊಡೋರು ಯಾರು? ಇತೀವ ದೇವಿ ಬಹುಧಾ ವಿಲಕ್ಷ್ಯ ಸರ್ವಾತ್ಮನ ರಾಮ ಅನುಸ್ಮರಂತಿ ಪ್ರವೇಪಮಾನ ಪರಿಶುಷ್ಕ ವಕ್ತ್ರ ನಗೋತ್ತಮಂ ಪುಷ್ಪಿತಂ ಆಸಸಾದ. ಆ ದೊಡ್ಡ ವೃಕ್ಷ ಏನಿತ್ತು ಆ ವೃಕ್ಷವನ್ನೇ ಅವಳು ಆಲಿಂಗನ ಮಾಡ್ಕೊಂಡು ಅಲ್ಲೇ ಕುಳಿತುಕೊಂಡ್ಬಿಟ್ಲು. ಶೋಕಾಭಿತಪ್ತ ಬಹುಧಾ ವಿಚಿಂತ್ಯ ಸೀತಾತ ವೇಣ್ಯದ್ಗ್ರಸನಂ ಗೃಹೀತ್ವ ಉದ್ಬದ್ಧ ವೇಣ್ಯದ್ಗ್ರಸನೇನ ಶೀಘ್ರಂ ಅಹಂ ಗಮಿಷ್ಯಾಮಿ ಯಮಸ್ಯ ಮೂಲಂ. ಆಮೇಲೆ ಮುಂದೆ ಅವಳು ಏನು ಮಾಡಿದ್ಲು ಅಂತಂದ್ರೆ ಎದ್ದು ನಿಂತ್ಕೊಂಡು ಉದ್ಬದ್ಧ ವೇಣ್ಯದ್ಗ್ರಸನೇನ ತನ್ನ ದೀರ್ಘವಾದ ಕೇಶಪಾಶ ಏನಿತ್ತು ಆ ಕೇಶಪಾಶವನ್ನೇ ಸಡಿಲ ಮಾಡಿಕೊಂಡು ಅದನ್ನೇ ತನ್ನ ಕುತ್ತಿಗೆಗೆ ಬೀದ್ಕೊಂಡು ನಾನಿನ್ನು ಪ್ರಾಣ ಪರಿತ್ಯಾಗ ಮಾಡಿಬಿಡ್ತೀನಿ ಅಂತ ಸಿದ್ಧಳಾದಳು. ಹೀಗೆ ನಿರ್ಧಾರ ಮಾಡಿದ್ಲು. ಶಿಂಶುಪಾ ವೃಕ್ಷದ ರೆಂಬೆಯೊಂದನ್ನು ಆಕೆ ಹಿಡಿದುಕೊಂಡಿದ್ಲು. ಲಕ್ಷ್ಮಣನನ್ನ ರಾಮನನ್ನ ತನ್ನ ಕುಲ ಇದನ್ನೆಲ್ಲದನ್ನು ಕೂಡ ಆಕೆ ಆಲೋಚನೆ ಮೇಲಿನ ಮೇಲೆ ನೆನಪಿಸ್ಕೊಳ್ತಾ ಇದ್ಲು. ಕೇಶಪಾಶವನ್ನು ಕುತ್ತಿಯಾಗಿ ಬಿಗಿದುಕೊಂಡು ಸತ್ತು ಹೋಗೋದ್ರ ಬಗ್ಗೆ ಕೂಡ ಆಲೋಚನೆ ಮಾಡ್ತಾ ಇದ್ಲು. ಪ್ರಾಯಶಃ ಆ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತಿದ್ದಂಥ ರಾಕ್ಷಸಿಯರು ಅವರೆಲ್ಲ ನಿದ್ರೆ ಹೋಗಿದ್ದಿರ್ಬೇಕು. ಹಾಗಾಗಿ ಅವಳ ಕೇಶಪಾಶವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಸಾವಿನ ಆಲೋಚನೆ ಮಾಡಿದ್ದು ಗೋಳಾಡಿದ್ದು ಅವರ ಗಮನಕ್ಕೆ ಬಂದಂತೆ ಕಾಣೋದಿಲ್ಲ. ಹೀಗೆ ಅವಳು ಮರಣಕ್ಕೆ ಸನ್ನಿಹಿತಳಾದಾಗ ಅವಳಿಗೆ ಕೆಲವು ಶುಭ ಶಕನಗಳು ಕಾಣಿಸಿರುವಂತೆ. ಆ ಶುಭ ಶಕನಗಳು ಕಾಣಿಸುವ ಮೂಲಕ ಅವಳು ಮತ್ತಷ್ಟು ಸಂತೋಷಪಟ್ಟಳು. ಆನಂದ ರಾಮಾಯಣದಲ್ಲಿ ಕೂಡ ಅವಳು ಆ ಸಾವಿಗೆ ಸಿದ್ಧಳಾದಳು ಅಂತ ಹೀಗೆ ಮಾತಿದೆ. ನಭೀಷಯದ್ವಂ ಮೃದತಿ ನಮಸ್ಕೃತ ಜಾನಕೀಂ ಸುಚಿಹ್ನೈರ್ಹಿ ರಾಘವ ಸ್ವಪ್ನೆ ಮಯಾ ದೃಷ್ಟೋದ್ಯ ಜಾನಕೀಂ ಮೋಚಯಾಮಾಸ ದಗ್ಧೇ ಮಾಂ ಲಂಕಾಂ ಹತ್ವಾತು ರಾವಣಂ ರಾವಣೋ ಗೋಮಯಸ್ವತೆ ತೈಲಾಭ್ಯಕ್ತೋ ದಿಗಂಬರಃ ಮಯಾದ್ಯದುಷ್ಟ ಸ್ವಪ್ನೆ ತಸ್ಮಾದೀನಾಂ ನ ಸಾಹಸಂ ಕಾರ್ಯಂ ಸೇವ್ಯಾ ಸದಾಚೇಯಂ ರಾಮಾದಭಯವಾದಿನಿ ಯುಷ್ಮಾಭಿರ್ದುಃಖಿತಾ ಚೇದ್ವೋ ಭರ್ತೇಯಂ ಘಾತಯಿಷ್ಯತಿ ಇತಿ ತತ್ರಿಜಟಾವಾಕ್ಯಂ ಶ್ರುತ್ವಾ ತಸ್ತುರ್ಭಯಾಕುಲಾಃ ತುಷ್ಟೀಮೇವ ಸದಾ ಸೀತಾ ದುಃಖಾತ್ ಕಿಂಚಿತ್ ಉವಾಚ ಸಾ ಇದಾನೀಮೇವ ಮರಣಂ ಕೇನೋಪಾಯೇನ ಮೇ ಭವೇತ್. ಸದ್ಯದಲ್ಲೇ ಮರಣ ಹೊಂದಿಬಿಡಬೇಕು. ಏನು ಉಪಾಯ ಅಂದರೆ ದೀರ್ಘ ವೇಣಿ ಮಮಾತ್ಯರ್ಥಂ ಉದ್ಬಂಧಾಯ ಭವಿಷ್ಯತಿ ಯನ್ಮಯ ಸ್ವೀಯ ವಾಗ್ಬಾಣೈ ಲಕ್ಷ್ಮಣ ತಾಡಿತ ಪುರ. ನಿನ್ನೆ ಹೇಳಿದ್ದೆ, ಲಕ್ಷ್ಮಣನಿಗೆ ನಾನು ಕಟುನುಡಿ ಆಡಿದೆ, ಆದರೆ ಪರಿಣಾಮವಾಗಿ ರಾಕ್ಷಸಿ ನನಗೆ ತೊಂದರೆ ಕೊಡ್ತಿದ್ದಾರೆ. ಮಯಾ ವಿರಾಗ ಸೌಮಿತ್ರಿ ತಸ್ಮಾದಿ ಮಾ ಪೀಡಯಂತಿ ಭೋಕ್ಷತೆ ಸ್ವಕೃತಂ ಯಥಾ ತದಾ ವಿರಾಗ ಸೌಮಿತ್ರಿ ತ್ರಾಸಿತು ಗೌತಮೀ ತಟೆ
ಪ್ರಾಯಶ್ಚಿತ್ತಂ ಕರೋಮ್ಯದ್ಯ ತಸ್ಯ ತ್ಯಕ್ತ್ವಾ ಸ್ವಜೀವಿತಂ ಏವಂ ನಿಶ್ಚಿತ ಬುದ್ಧಿಂ ತಾಂ ಮರಣಾಯಾಸ ಜಾನಕಿ. ಹೀಗೆ ಅವಳು ಮರಣ ಹೊಂದಿಬಿಡಬೇಕು ಅಂತ ಏನು ನಿರ್ಧಾರ ಮಾಡಿದ್ಲು. ದೃಷ್ಟ್ವಾ ಶನೇರ್ ವಾಯುಪುತ್ರ ರಾಮವೃತ್ತಂ ನಿವೇದಯತ. ಅವಳನ್ನು ನೋಡಿ ಅವಳಿಗಿನ್ನ ಸಮಾಧಾನ ಆಗಬೇಕು ಅನ್ನೋ ಕಾರಣಕ್ಕಾಗಿ ಆತ ಅವಳಿಗೆ ಸಮಾಧಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಮತ್ತು ರಾಮನ ಚರಿತ್ರೆಯನ್ನು ಗಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತ ಹೇಳ್ತದೆ ಆನಂದ ರಾಮಾಯಣ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 28ನೇ ಸರ್ಗ ಅಲ್ಲಿಗೆ ಮುಕ್ತಾಯ ಆಗಿದೆ. ಇತಿ ಆರ್ಷೆ ಶ್ರೀರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ 28 ಸರ್ಗ.